ಈ ಪ್ರವಚನ ಕಾರ್ಯಕ್ರಮ ನಡೆಸಿಕೊಡಬೇಕು ಅಂತ ವಿಜ್ಞಾಪನೆ ಮಾಡಿಕೊಳ್ತೇವೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಂದೇ ವಂದ್ಯಂ ವಿಧಿಭವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಚ್ಛನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪಂಡಿತಾಚಾರ್ಯರು ರಚಿಸಿದಂತಹ ನರಸಿಂಹಸ್ತುತಿಯ ಶ್ಲೋಕಗಳ ವಿವರಣೆಯನ್ನು ಮಾಡ್ತಾ ಇದ್ವಿ. ನರಸಿಂಹದೇವರ ವದನದಲ್ಲಿರ್ತಕ್ಕಂಥ ಎರಡು ಕೋರೆ ದಾಡೆಗಳನ್ನು ವರ್ಣಿಸಿದ್ದಾರೆ. ದೊಡ್ಡ ಪರ್ವತದಲ್ಲಿರ್ತಕ್ಕಂಥ ಒಂದು ಗುಹೆಯಿಂದ ಎರಡು ಸೂರ್ಯಕಾಂತ ಮಣಿಯ ಕೋಡುಗಳು ಹೊರಗಡೆ ಬಂದರೆ ಹೇಗಿರಬಹುದು? ಸೂರ್ಯಕಾಂತ ಮಣಿಯ ಕೋಡು ಅಂದರೆ ಅತ್ಯಂತ ಪ್ರಕಾಶಮಾನವಾಗಿರ್ತದೆ. ದೊಡ್ಡ ಗುಹೆಯಿಂದ ಹೊರಗೆ ಬಂದಂತಹ ಎರಡು ಕೋರೆ ದಾಡಿಗಳಂತೆ, ಕೋಡುಗಳಂತೆ ನರಸಿಂಹದೇವರ ವದನದಿಂದ ಭಯಂಕರವಾಗಿರ್ತಕ್ಕಂಥ ಕೋರೆ ದಾಡುಗಳು ಎರಡು ಹೊರಗೆ ಬಂದಿತ್ತು. ಅಂತಹ ಭೀಷಣೋಜ್ಜಿಶ್ವ ಭಕ್ತರೇ, ಭಯಂಕರವಾಗಿರ್ತಕ್ಕಂಥ ವದನ, ನಾಲಿಗೆಯನ್ನು ಚಾಚಿದ್ದಾರೆ. ಅಂಥ ನರಸಿಂಹದೇವರೇ ನಮ್ಮ ಅನಿಷ್ಟವನ್ನು ಪರಿಹರಿಸಿರಿ ಅಂತ ವರ್ಣನೆ ಮಾಡಿದ್ದಾರೆ. ಅನಂತರದಲ್ಲಿ ನರಸಿಂಹದೇವರ ಅಟ್ಟಹಾಸ, ಆ ಬಾಯಿಂದ ಬಂದಿರತಕ್ಕಂಥ ಅಟ್ಟಹಾಸ, ಅಧರಿತ ವಿಬುಧಾಬ್ಧಿ ಧ್ಯಾನ ಧೈರ್ಯಂ ವಿದೀಧ್ಯತ್ ವಿವಿಧ ವಿಬುಧಧೀ ಶ್ರದ್ಧಾಪಿತೇಂದ್ರಾರಿನಾಶಂ ವಿದಧತ್ ಅತಿಕಟಾಹೋದ್ಘಟ್ಟನೇದ್ಧಾಟ್ಟಹಾಸಂ ದಹ ದಹ ನರಸಿಂಹ ಅಸಹ್ಯ ವೀರ್ಯಾಹಿತಂ ಮೇ. ನರಸಿಂಹದೇವರ ಅಟ್ಟಹಾಸ ಎಷ್ಟೋ ಋಷಿಗಳ ಧ್ಯಾನವನ್ನು ಕೆಡಿಸಿತಂತೆ. ತಲ್ಲೀನರಾಗಿ ತನ್ಮಯತೆಯಿಂದ ಧ್ಯಾನ ಮಾಡ್ತಾ ಇದ್ದರೆ ಪಕ್ಕದಲ್ಲಿ ನಗಾರಿ ಹೊಡೆದರೂ ಕೂಡ ಕೇಳಿಸೋದಿಲ್ಲಂತೆ, ಅಂಥ ತನ್ಮಯತೆ ಇರ್ತದೆ. ಆದರೆ ನರಸಿಂಹದೇವರ ಅಟ್ಟಹಾಸ ಮಾಡಿದಾಗ ಅವರ ಧ್ಯಾನಕ್ಕೆ ವಿಘ್ನ ಬಂತಂತೆ. ಅಂಥ ಭಯಂಕರವಾದ ಅಟ್ಟಹಾಸ. ಆ ಅಟ್ಟಹಾಸವನ್ನು ಕೇಳಿಯೇ ದೇವತೆಗಳ ಬುದ್ಧಿಯಲ್ಲಿ ಶ್ರದ್ಧೆ ಉಂಟಾಯಿತಂತೆ. ಹಿರಣ್ಯಕಶಿಪು ಸಾಯ್ತಾನೆ, ನರಸಿಂಹದೇವರಿಂದ ಸಾಯ್ತಾನೆ ಅನ್ನುವಂಥ ಶ್ರದ್ಧೆ ಉಂಟಾಯಿತು. ಬ್ರಹ್ಮಾಂಡದ ಕಟಾಹ ಭೇದಿಸಬೇಕು, ಅಂತಹ ಅಟ್ಟಹಾಸವನ್ನು ಮಾಡ್ತಕ್ಕಂಥ ನರಸಿಂಹದೇವರೇ ನಮ್ಮ ಶತ್ರುಗಳನ್ನು ನಾಶಪಡಿಸ್ರಿ ಅಂತ ವರ್ಣನೆ ಮಾಡಿದ್ದಾರೆ. 3 ಕಣ್ಣು ನರಸಿಂಹದೇವರಿಗೆ.
ತ್ರಿಭುವನ ತೃಣಮಾತ್ರತ್ರಾಣತೃಷ್ಣಂತು ನೇತ್ರತ್ರಯಮತಿಲಘಿತಾರ್ಚಿರ್ವಿಷ್ಟಪಾವಿಷ್ಟಪಾದಂ ನವತರ ರವಿತಾಮ್ರಂ ಧಾರಯನ್ ರೂಕ್ಷವೀಕ್ಷಂ ದಹದಹ ನರಸಿಂಹ ಸಹ್ಯ ವೀರ್ಯಾಹಿತಂ ಮೇ. ಆ ನರಸಿಂಹದೇವರ 3 ಕಣ್ಣು ನೋಡಿದರೆ ಅದರಲ್ಲೊಂದು ತೃಷ್ಣ ಕಾಣಿಸ್ತಾ ಇತ್ತಂತೆ, ಅಂದರೆ ಒಂದು ಆಸೆ, ಕಣ್ಣಿನಲ್ಲಿ ಒಂದು ಆಸೆ ಎದ್ದು ಕಾಣಿಸ್ತಾ ಇದೆ. ಏನು ಆಸೆ? 3 ಲೋಕವನ್ನು ರಕ್ಷಣೆ ಮಾಡಬೇಕು ಅನ್ನುವ ಆಸೆ, ಅದು ಅವರ ಕಣ್ಣಿನಲ್ಲಿ ಎದ್ದು ಕಾಣಿಸ್ತಾ ಇದೆ. ಆದರೆ 3 ಲೋಕವನ್ನು ರಕ್ಷಣೆ ಮಾಡತಕ್ಕಂಥ ಕೆಲಸ ನರಸಿಂಹದೇವರಿಗೆ ತೃಣಮಾತ್ರ ತ್ರಾಣ ತೃಷ್ಣಂ, ಒಂದು ಹುಲ್ಲನ್ನು ರಕ್ಷಣೆ ಮಾಡೋದು ಎಷ್ಟು ಸುಲಭ, 3 ಲೋಕವನ್ನು ರಕ್ಷಣೆ ಮಾಡೋದು ಅಷ್ಟೇ ಸುಲಭ. ತ್ರಿಭುವನ ತೃಣಮಾತ್ರ, 3 ಲೋಕ ಅನ್ನೋದು ಅವರ ದೃಷ್ಟಿಯಲ್ಲಿ ಒಂದು ತೃಣ. ಅಂಥ ತೃಣವನ್ನೇ ರಕ್ಷಣೆ ಮಾಡಬೇಕು ಅನ್ನುವ ಆಸೆ 3 ಕಣ್ಣಿನಲ್ಲಿ ಎದ್ದು ಕಾಣಿಸ್ತಾ ಇದೆ. ಆ 3 ಕಣ್ಣಿನ ಕಾಂತಿಯೇ ಎಲ್ಲ ಜ್ಯೋತಿರ್ಮಂಡಲದಲ್ಲಿ ಬಂದು ಸೇರಿರುವಂಥದ್ದು. ಸೂರ್ಯ, ಚಂದ್ರ, ಗ್ರಹಗಳು, ನಕ್ಷತ್ರ, ವಜ್ರಮಣಿ, ಬೆಳಕು ಕೊಡ್ತಕ್ಕಂಥ ಪದಾರ್ಥಗಳು ಏನೇನಿದೆ ಅದರಲ್ಲಿ ಎಲ್ಲದರಲ್ಲೂ ಇರುವಂಥ ಬೆಳಕು ಆ ನರಸಿಂಹದೇವರ 3 ಕಣ್ಣಿನಿಂದ ಬಂದ ಬೆಳಕಿನ ಒಂದು ಕಿರಣ, ಅದು ಬಂದು ಸೇರಿಕೊಂಡಿದೆ. ಆದರೆ ನರಸಿಂಹದೇವರ ಕಣ್ಣಿನ ವರ್ಚಸ್ಸಿನ ಆ ಕಾಂತಿಯ ಎದುರುಗಡೆ ಸಮಸ್ತ ಅರ್ಚಿರ್ಲೋಕ ಏನಿದೆ, ಜ್ಯೋತಿರ್ಲೋಕ, ಅದರ ಬೆಳಕು ಅತಿಲಘು ಅತಿಲಘಿತಾರ್ಚಿರ್ವಿಷ್ಟಪಾದಂ, ಅತ್ಯಂತ ಲಘುವಾದದ್ದು. ಅಂಥ ಪ್ರಕಾಶಭರಿತವಾದ ಕಣ್ಣು. ನವತರ ರವಿತಾಮ್ರಂ, ನೂತನವಾಗಿ ಉದಯಿಸ್ತಕ್ಕಂಥ ಸೂರ್ಯನಂತೆ ಕೆಂಪಾದ ಕಣ್ಣು. ರೂಕ್ಷವೀಕ್ಷಂ, ಶತ್ರುಗಳಿಗೆ ಭಯಾನಕವಾದಂತಹ ಕಣ್ಣು. ಇಂಥ 3 ಕಣ್ಣನ್ನು ಧರಿಸಿದ ನರಸಿಂಹದೇವರೇ ನಮ್ಮ ಅಹಿತವನ್ನು ನಾಶ ಮಾಡ್ರಿ ಅಂತ ಕೇಳಿದ್ದಾರೆ. ಭ್ರಮದಭಿಭವ ಭೂಭೃದ್ಭೂರಿ ಭೂಭಾರಸದ್ವಿತ್ ಭಿದನವ ವಿಭವ ಭ್ರೂ ವಿಭ್ರಮಾದಭ್ರಶುಭ್ರ ಋಭುಭವ ಭಯಭೇತ್ತರ್ಭಾಸಿ ಭೋ ಭೋ ವಿಭೋಭೀಹಿ ದಹದಹ ನರಸಿಂಹ ಸಹ್ಯ ವೀರ್ಯ ಅಹಿತಂ ಮೇ. ನರಸಿಂಹದೇವರ ಶತ್ರುಗಳು, ದೇವತಾ ಶತ್ರುಗಳು, ಭ್ರಮತ್, ಎಲ್ಲ ಕಡೆ ತಿರುಗಿದ್ದಾರೆ. ಸಜ್ಜನರನ್ನು ಆಕ್ರಮಿಸ್ತಕ್ಕಂಥವರು ಭ್ರಮದ ಅಭಿಭವ, ಸಜ್ಜನರನ್ನು ಆಕ್ರಮಿಸ್ತಾ ಇದ್ದಾರೆ, ಎಲ್ಲ ಕಡೆ ತಿರುಗ್ತಾ ಇದ್ದಾರೆ. ಭೂಭೃದ್ಭೂರಿ ಭೂಭಾರ, ಪರ್ವತಕ್ಕಿಂತಲೂ ಹೆಚ್ಚಿನ ಭೂಭಾರಭೂತರಾಗಿದ್ದಾರೆ. ಸದ್ಭಿತ್, ಸಜ್ಜನರ ಶತ್ರುಗಳು. ಅಂಥ ಅವರನ್ನು ಭೇದಿಸ್ತಕ್ಕಂಥ ಸದ್ಭಿತ್ ಅನವ ವಿಭವಭ್ರೂ, ಅನಾದಿ ಕಾಲದಿಂದ ವೈಭವೋಪೇತವಾಗಿರತಕ್ಕಂಥ ಹುಬ್ಬು. ನರಸಿಂಹದೇವರ ಕಣ್ಣಿನ ಮೇಲಿರ್ತಕ್ಕಂಥ ಹುಬ್ಬಿನ ವಿಲಾಸ ಎಲ್ಲ ದೈತ್ಯರ ಗರ್ವವನ್ನು ಅಡಗಿಸ್ತಕ್ಕಂಥದ್ದು. ಅಭ್ರಶುಭ್ರ, ಅತ್ಯಂತ ಶುಭ್ರವಾಗಿರ್ತಕ್ಕಂಥ ಹುಬ್ಬು. ಋಭು ಅಂದರೆ ದೇವತೆಗಳು. ಋಭು ಭವ ಭಯ ಭೇತ್ತಃ, ದೇವತೆಗಳಿಗೆ ಸಂಸಾರದ ಭಯವನ್ನು ಪರಿಹರಿಸಿದಂಥ ನರಸಿಂಹದೇವರೇ. ಅಭೀಹಿ, ಭಯರಹಿತರಾದಂಥ ನರಸಿಂಹದೇವರೇ, ನಮ್ಮ ಶತ್ರುಗಳನ್ನು ನಾಶಪಡಿಸ್ರಿ. ಶ್ರವಣ ಖಚಿತ ಚಂಚತ್ ಕುಂಡಲೋಚ್ಚಂಡಗಂಡ ಭೃಕುಟಿ ಕಟುಲಲಾಟ ಶ್ರೇಷ್ಠ ನಾಸಾರುಣೋಷ್ಠ ವರದ ಸುರದ ರಾಜತ್ ಕೇಸರೋತ್ಸಾರಿತಾರೆ ದಹದಹ ನರಸಿಂಹ ಅಸಹ್ಯ ವೀರ್ಯಾಹಿತಂ ಮೇ. ಶ್ರವಣ ಖಚಿತ ಚಂಚತ್ ಕುಂಡಲ, ಎಲ್ಲ ಸಂಬೋಧನೆಗಳೇ. ಕಿವಿಯಲ್ಲಿ ಜೋಡಿಸಿದಂತಹ ಅಲಗಾಡುವ ಚಂಚಲವಾಗಿರ್ತಕ್ಕಂಥ ಕುಂಡಲವುಳ್ಳವರೇ. ಉಚ್ಚಂಡ ಗಂಡ, ಉಬ್ಬಿದಂತಹ ಕೆಂಪಾಗಿರ್ತಕ್ಕಂಥ, ಕೋಪದಿಂದ ಕೆಂಪಾದ ಉಬ್ಬಿದ ಕೆನ್ನೆಗಳು ನರಸಿಂಹದೇವರದ್ದು. ಭ್ರುಕುಟಿ ಕಟು ಲಲಾಟ, ಹುಬ್ಬಿನಿಂದ ಕಟುವಾದ
ಹಣೆ, ಶ್ರೇಷ್ಠ ನಾಸ, ಅತ್ಯುತ್ತಮವಾಗಿರ್ತಕ್ಕಂಥ ಮೂಗು, ಅರುಣೋಷ್ಠ, ಕೆಂಪಾದಂಥ ತುಟಿ, ವರದ ಸುರದ ವರವನ್ನು ಕೊಡ್ತಕ್ಕಂಥ ನರಸಿಂಹದೇವರೇ, ಸುರದ ಶೋಭಾಯಮಾನವಾದ ರದ ಅಂದರೆ ಹಲ್ಲು, ದಂತಪಂಕ್ತಿ ಉಳ್ಳವರೇ, ರಾಜತ್ ಕೇಸರೋತ್ ಸಾರಿತಾರೆ, ತಲೆ ಮೇಲೆ ಶೋಭಿಸುವಂತಹ ತಲೆ ಕೂದಲಿನಿಂದ, ಆ ಕೇಸರದಿಂದಲೇ ತಲೆ ಕೂದಲು ಝಾಡಿಸಿದಾಗಲೇ ಶತ್ರುಗಳು ಓಡಿ ಹೋಗಬೇಕು. ಆ ತಲೆ ಕೂದಲಿನ ಝಾಡಿಸುವಿಕೆಯಿಂದ ಶತ್ರುಗಳನ್ನು ಓಡಿಸ್ತಕ್ಕಂಥ ನರಸಿಂಹದೇವರೇ, ನಮ್ಮ ಹಿತವನ್ನು ನಾಶ ಮಾಡ್ರಿ ಅಂತ ಕೇಳಿದ್ದಾರೆ. ಇಲ್ಲಿ ಕಿವಿ, ಗಂಡಸ್ಥಳ, ಹುಬ್ಬು, ಹಣೆ, ಮೂಗು, ತುಟಿ, ಹಲ್ಲು, ತಲೆ ಕೂದಲು ಎಲ್ಲವನ್ನು ಒಟ್ಟಿಗೆ ಸ್ತೋತ್ರ ಮಾಡಿದರು. ಪ್ರವಿಕಚ ಕಚರಾಜದ್ ರತ್ನ ಕೋಟಿ ರಶಾಲಿನ್ ಗಲಗತ ಗಲ ದುಸ್ರೋದಾರ ರತ್ನ ಅಂಗದಾಢ್ಯ ಕನಕ ಕಟಕ ಕಾಂಚಿ ಸಿಂಜಿನಿ ಮುದ್ರಿಕಾವನ್ ದಹ ದಹ ನರಸಿಂಹ ಸಖ್ಯ ವೀರ್ಯಾಹಿತಮ್ಮೆ. ಹರಡಿಕೊಂಡಿರ್ತಕ್ಕಂಥ ತಲೆ ಕೂದಲು, ಪ್ರವಿಕಚ ಕಚ, ಹರಡಿದ ತಲೆ ಕೂದಲು, ಅದರಲ್ಲಿ ರಾಜದ್ ರತ್ನ ಕೋಟೀರಶಾಲಿನ್, ಆ ತಲೆ ಕೂದಲ ಮೇಲೆ ಹೊಳೆಯತಕ್ಕಂಥ ಕಿರೀಟವನ್ನು ಧರಿಸಿದ್ದಾರೆ. ಗಲಗತ ಗಲ ದುಸ್ರೋದಾರ ರತ್ನ, ಗಲ ಕುತ್ತಿಗೆಯಲ್ಲಿ ಅಲಗಾಡ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ರತ್ನದ, ಕೊರಳಲ್ಲಿ ಪ್ರಕಾಶಮಾನವಾಗಿರ್ತಕ್ಕಂಥ ಉತ್ತಮವಾದ ಕೌಸ್ತುಭ ಮಣಿ, ರತ್ನ ಅಂದರೆ ಕೌಸ್ತುಭ ಮಣಿ, ಅದನ್ನು ಧರಿಸಿದ್ದಾರೆ. ಬ್ರಹ್ಮದೇವರು ಅದಕ್ಕೆ ಅಭಿಮಾನಿಗಳು. ಅಂಗದಾಢ್ಯ, ಅಂಗದ ಅಂದರೆ ಹಸ್ತಾಭರಣ, ಕೈಯಲ್ಲಿ ಹಸ್ತಾಭರಣವನ್ನು ಧರಿಸಿದ್ದಾರೆ. ಕನಕ ಕಟಕ ಕಾಂಚಿ ಸಿಂಜಿನಿ ಮುದ್ರಿಕಾವನ್, ಕನಕ ಚಿನ್ನದ, ಕಟಕ ಅಂದರೆ ಬಳೆ, ಕಾಂಚಿ ಅಂತಂದರೆ ಸೊಂಟಕ್ಕೆ ಕಟ್ಟತಕ್ಕಂಥ ಒಡ್ಯಾಣ, ಸಿಂಜಿನಿ ಅಂತಂದರೆ ಗೆಜ್ಜೆ, ಮುದ್ರಿಕಾವನ್ ಉಂಗುರವನ್ನು ಧರಿಸಿದ್ದಾರೆ. ಇಂಥ ನರಸಿಂಹದೇವರೇ, ನಮ್ಮ ಶತ್ರುಗಳನ್ನು ನಾಶ ಮಾಡ್ರಿ. ಮುಂದಿನ ಶ್ಲೋಕದಲ್ಲಿ 16 ಕೈಗಳಿರ್ತಕ್ಕಂಥ ನರಸಿಂಹದೇವರ ಸ್ತೋತ್ರ ಮಾಡ್ತಾರೆ. ಅರಿದರಮಸಿ ಖೇಟವು ಬಾಣಚಾಪೆ ಗದಾಂ ಸನ್ ಮುಸಲಮಪಿ ದಧಾನಃ ಪಾಶವರ್ಯಾಂಕುಶೌಚ ಕರಯುಗಲಧೃತಾಂತರಸ್ರಕ್ ವಿಭಿನ್ನಾರಿವಕ್ಷೋ ದಹ ದಹ ನರಸಿಂಹ ಅಸಹ್ಯ ವೀರ್ಯಾಹಿತಮ್ಮೆ. ಅರಿ ಅಂದರೆ ಚಕ್ರ, ಅರಿ ಅಂದರೆ ಶತ್ರು ಅಂತಲೂ ಅರ್ಥ ಇದೆ, ಇಲ್ಲಿ ಸುದರ್ಶನ ಚಕ್ರ. ದರ ಅಂದರೆ ಶಂಖ, ಅರಿದರಂ ಅಸಿ ಖೇಟವು, ಅಸಿ ಖಡ್ಗ, ಖೇಟ ಅಂದರೆ ಗುರಾಣಿ, ಬಾಣ ಬಿಲ್ಲು, ಗದೆ, ಒಣಕೆ, ಪಾಶ ಹಗ್ಗ, ಅಂಕುಶ ಇವುಗಳನ್ನು ಧರಿಸಿದ್ದಾರೆ. 2 ಕೈಯಲ್ಲಿ ಕರುಳಿನ ಮಾಲೆ ಹಿಡ್ಕೊಂಡಿದ್ದಾರೆ. ವಿಭಿನ್ನ ರಿವಕ್ಷ, ಹಿರಣ್ಯಕಶಿಪುವಿನ ಎದೆ ಸೀಳಿದ್ದಾರೆ. ಇಂಥ ನರಸಿಂಹದೇವರೇ, ನಮ್ಮ ಶತ್ರುಗಳನ್ನು ನಾಶ ಮಾಡ್ರಿ. ಹೀಗೆ ಷೋಡಶಬಾಹು ನರಸಿಂಹದೇವರ ಸ್ತೋತ್ರ ಇದು. ಈ ಪ್ರಕಾರ ಪಾದದಿಂದ ಹಿಡಿದು ಮೌಲಿ ಪರ್ಯಂತ, ಆಪಾದ ಮೌಲಿ ಪರ್ಯಂತ ವರ್ಣನೆ ಮಾಡಿ ಸಕಲ ಶತ್ರುಗಳ ನಾಶ ಮಾಡ್ರಿ, ನಮ್ಮ ಮನೋರಥವನ್ನು ಪೂರೈಸ್ರಿ ಅಂತ ಮುಂದಿನ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಚಟ 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 ದೂರಂ ಮೋಹಯಭ್ರಾಮಯಾರೀನ್ ಕಡಿ ಕಡಿ ಕಡಿಕಾಯಂ ಜ್ವಾರಯ ಸ್ಫೋಟಯಸ್ವ ಜಹಿ 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 ವೇಗಂ ಶಾತ್ರವಂ ಸಾನುಬಂಧಂ ದಹ ದಹ ನರಸಿಂಹ ಅಸಹ್ಯ ವೀರ್ಯ ಅಹಿತಂ ಮೇ. ಚಟ 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 ದೂರಂ, ಶತ್ರುಗಳನ್ನು ಚಟ 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 ದೂರಕ್ಕೆ ಓಡಿಸ್ರಿ ಅಂತ ಅರ್ಥ. ಉಚ್ಚಾಟನೆ ಮಾಡ್ರಿ. ಚಟ ಅಂದರೆ ಉಚ್ಚಾಟನೆ,
ಭೂತೋಚ್ಚಾಟನೆ ಮಾಡಿದಂತೆ ಶತ್ರುಗಳ ಉಚ್ಚಾಟನೆ ಮಾಡ್ರಿ. ನಮ್ಮಿಂದ ಬಹಳ ದೂರ ಓಡಿ ಹೋಗಲಿ ಅವರು. ಅವರನ್ನು ಮೋಹಯಭ್ರಾಮಯಾರೀನ್, ಅವರನ್ನು ಮೋಹಗೊಳಿಸ್ರಿ. ಭ್ರಾಮಯ ಮೋಹದ ಸುಳಿಯಲ್ಲಿ ಸುತ್ತಾಡುವಂತೆ ಮಾಡ್ರಿ. ಕಡಿ 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 ಕಾಯಂ, ಕಾಯ ಅಂದರೆ ಶರೀರ. ಆ ಶತ್ರುಗಳ ಶರೀರವನ್ನು ಕಡಿದು ಹಾಕಿರಿ. ಅದೇ ಸಂಸ್ಕೃತ ಶಬ್ದವನ್ನೇ ಉಪಯೋಗಿಸಿದ್ದಾರೆ. ಕಡಿ 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 ಕಾಯಂ ಜ್ವಾರಯ ಸ್ಫೋಟಯಸ್ವ, ಅವರಿಗೆ ಜ್ವರ ಬರುವಂತೆ ಮಾಡ್ರಿ. ಸ್ಫೋಟಯಸ್ವ, ಅವರ ಶರೀರ ಸಿಡಿದು ಹೋಗಬೇಕು, ಆ ರೀತಿ ಮಾಡ್ರಿ. ಜಹಿ 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 ವೇಗಂ ಶಾಸ್ತ್ರವಂ ಸಾನುಬಂಧಂ, ಅನುಬಂಧ ಸಹಿತವಾಗಿ ಅಂದರೆ ಕುಟುಂಬ ಪರಿವಾರ ಸಹಿತರಾದ ಆ ಶತ್ರುಗಳನ್ನು, ಅವರ ವೇಗವನ್ನು ಕೊಂದು ಹಾಕ್ರಿ. ನರಸಿಂಹದೇವರೇ, ನಮ್ಮ ಅಹಿತವನ್ನು ದೂರ ಮಾಡ್ರಿ. ವಿಧಿಭವ ವಿಬುಧೇಶ ಭ್ರಾಮಕಾಗ್ನಿಸ್ಫುಲಿಂಗ ಪ್ರಸವಿ ವಿಕಟದಮುಷ್ಟ್ರೋಜ್ಜಿಹ್ವ ವಕ್ತ್ರತ್ರಿನೇತ್ರ ಕಲಕಲ ಕಲ ಕಾಮಂ ಪಾಹಿ ಮಾಂ ತೇ ಸುಭಕ್ತಂ ದಹ ದಹ ನರಸಿಂಹ ಅಸಹ್ಯ ವೀರ್ಯಾಹಿತಂ ಮೇ. ನನ್ನನ್ನು ಪ್ರತ್ಯೇಕವಾಗಿ ರಕ್ಷಣೆ ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ. ಯಾಕೆಂದರೆ ಅವರು ಪರವಾದಿಗಳನ್ನು ಸೋಲಿಸಿದಾಗ ಇವರ ಮೇಲೆ ಮಾಟ ಪ್ರಯೋಗ ಮಾಡಿ, ಮಾಟ ಮಂತ್ರ ಮದ್ದುಗಳನ್ನೆಲ್ಲ ಮಾಡಿ ಆ ಪ್ರಯೋಗದಿಂದ ಇವರನ್ನು ಸಾಯಿಸಿಬಿಡಬೇಕು ಅಂತ ಹೊರಟಿದ್ದರು. ಆವಾಗಲೇ ಈ ಸ್ತೋತ್ರ ಮಾಡಿದ್ದು. ವಿಧಿಭವ ವಿಬುಧೇಶ ಭ್ರಾಮಕಾಗ್ನಿ ಸ್ಫುಲಿಂಗ ಪ್ರಸವಿ ವಿಕಟ ದಮುಷ್ಟ್ರ ಉಜ್ಜಿಹ್ವ ವಕ್ತ್ರ ತ್ರಿನೇತ್ರ. ವಿಧಿ ಬ್ರಹ್ಮದೇವರು, ಭವ ರುದ್ರದೇವರು, ವಿಬುಧೇಶ ಇಂದ್ರದೇವರು, ಇವರಿಗೆಲ್ಲ ಭ್ರಾಮಕ, ಇವರನ್ನು ಬೆರಗುಗೊಳಿಸ್ತಕ್ಕಂಥ ಅಗ್ನಿಸ್ಫುಲಿಂಗ ಪ್ರಸವಿ, ಬೆಂಕಿಯ ಕಿಡಿಗಳನ್ನು ಬಾಯಿಯಿಂದ ಹೊರಹೊಮ್ಮುತ್ತಾ ಇದ್ದಾರೆ. ಅಂಥ ವಿಕಟದಂಷ್ಟ್ರ, ಕರಾಳವಾಗಿರ್ತಕ್ಕಂಥ ಕೋರೆ ಹಲ್ಲುಗಳುಳ್ಳಂಥ, ಉಜ್ಜಿಹ್ವ ಭಕ್ತರ, ಚಾಚಿದ ನಾಲಿಗೆಯಿಂದ ಕೂಡಿದ ಬಾಯಿ ಉಳ್ಳಂಥ ನರಸಿಂಹದೇವರೇ, ಅಂದರೆ ನರಸಿಂಹದೇವರ ಬಾಯಿಯಿಂದ ಬೆಂಕಿಯ ಕಿಡಿ ಹೊರಗೆ ಬರ್ತಾ ಇದೆ. ಅದನ್ನು ನೋಡಿ ಬ್ರಹ್ಮ ರುದ್ರ ಇಂದ್ರಾದಿ ದೇವತೆಗಳು ಭ್ರಮೆ ಹೊಂದಿದ್ದಾರೆ ಅಂತಂದರೆ ಬೆರಗಾಗಿದ್ದಾರೆ. ನಾಲಿಗೆ ಚಾಚಿದ್ದಾರೆ, ತ್ರಿನೇತ್ರ 3 ಕಣ್ಣು ತೆರೆದಿದ್ದಾರೆ. ಇಂಥ ನರಸಿಂಹದೇವರೇ, ಕಲ 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 ಕಾಮಂ, ನಮ್ಮ ಅಭೀಷ್ಟವನ್ನು ಕಲ 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 ಅಂದರೆ ಪೂರೈಸ್ರಿ ಅಂತ ಅರ್ಥ. ಕಲ ಕಾಮಧೇನವು, ಕಾಮಧೇನು ಅಭೀಷ್ಟಗಳನ್ನು ಪೂರೈಸುವಂತೆ ಕಲ 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 ಕಾಮಂ ಪಾಹಿ ಮಾಂ ತೇ ಸುಭಕ್ತಂ, ನಿಮ್ಮ ಭಕ್ತರಾದ ನಮ್ಮನ್ನು ಸಂರಕ್ಷಣೆ ಮಾಡ್ರಿ, ನಮ್ಮ ಅನಿಷ್ಟವನ್ನು ಪರಿಹರಿಸ್ರಿ. ಕುರು ಕುರು ಕರುಣಾಂ ತಾಂ ಸಾಂಕುರಾಂ ದೈತ್ಯಪೂತೆ ದಿಶ ದಿಶ ವಿಶದಾಂ ಮೇ ಶಾಶ್ವತೀಂ ದೇವದೃಷ್ಟಿಂ ಜಯ 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 ಮೂರ್ತೆ ನಾರ್ಥ ಜೇತವ್ಯಪಕ್ಷಂ ದಹ ದಹ ನರಸಿಂಹ ಅಸಹ್ಯ ವೀರ್ಯಾಹಿತಂ ಮೇ. ದೈತ್ಯಪೋತೆ, ದೈತ್ಯ ಬಾಲಕನಾಗಿರ್ತಕ್ಕಂಥ ಆ ಪ್ರಹ್ಲಾದನಲ್ಲಿ ಯಾವ ಮೊಳಕೆಯೊಡ್ಡದ ಕರುಣೆಯನ್ನು ನೀವು ಇಟ್ಟಿದ್ದೀರಿ. ದೈತ್ಯ ಬಾಲಕನಾದ ಪ್ರಹ್ಲಾದನ ಮೇಲೆ ನರಸಿಂಹದೇವರು ಕರುಣೆ ತೋರಿದ್ದಾರೆ. ಅದು ಮೊಗ್ಗಾದ ಕರುಣೆ ಅಲ್ಲ, ಮೊಳಕೆ ಒಡೆದ ಕರುಣೆ, ಫಲಪ್ರದವಾದ ಕರುಣೆ ತೋರಿದ್ದಾರೆ. ಅಂಥ ಕರುಣೆಯನ್ನು, ವಿಸ್ತಾರವಾದ ಶಾಶ್ವತವಾದ ಕರುಣೆಯನ್ನು ನಮ್ಮ ಮೇಲೆ ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ. ದಿಶ ದಿಶ ವಿಶದಾಮೆ ಶಾಶ್ವತೀಂ ದೇವ ದೃಷ್ಟಿಂ, ಶಾಶ್ವತವಾದ ದೃಷ್ಟಿಯನ್ನು, ವಿಸ್ತಾರವಾದ ಜ್ಞಾನವನ್ನು ನಮಗೆ ಕರುಣಿಸ್ರಿ. ಜಯಮೂರ್ತೆ, ಜಯಮೂರ್ತಿಗಳಾದ ಜಯಸ್ವರೂಪರಾದ ನರಸಿಂಹದೇವರೇ, ಅನಾರ್ಥ, ಯಾವ ದುಃಖವೂ ಇಲ್ಲದೇ ಇರುವ, ದುಃಖವನ್ನು ಮೀರಿದ ಅನಾರ್ಥ ನರಸಿಂಹದೇವರೇ, ಜೇತವ್ಯ ಪಕ್ಷಂ ಜಯ ಜಯ, ಗೆಲ್ಲಬೇಕಾದ ಪಕ್ಷವನ್ನು, ಮಾಯಾವಾದ ಪಕ್ಷವನ್ನು ಗೆಲ್ರಿ. ದಹ ದಹ ನರಸಿಂಹ ಅಸಹ್ಯ ವೀರ್ಯಾಹಿತಮ್ಮೆ, ನನಗೆ ಶತ್ರುಗಳು ಅಹಿತ ಮಾಡ್ತಾ ಇದ್ದಾರೆ, ಮಾಟ ಮಂತ್ರಗಳು,
ಅದನ್ನು ಸುಟ್ಟು ಹಾಕ್ರಿ ಅಂತ ಹೇಳಿ ಕೊನೆ ಶ್ಲೋಕದಲ್ಲಿ ಮುಗಿಸ್ತಾ ಇದ್ದಾರೆ. ತನುರಿವ ಪರಿಶಾಂತ ಸ್ತುತಿರಿಯ ಮಹಿತಗ್ನಿ ಸೇವಿತ ನಾರಸಿಂಹಿ ತನುರಿವ ಪರಿಶಾಂತ ಮಾಲಿನಿ ಸಾಭಿತೋಲಂ ತದಖಿಲ ಗುರುಮಾಗ್ರ ಶ್ರೀಧರೂಪ ಲಸದ್ಭಿಃ ಸುನಿಯಮನಯ ಕೃತ್ಯೈ ಸದ್ಗುಣೈರ್ನಿತ್ಯಯುಕ್ತ. ಸ್ತುತಿರಿಯಂ, ಈ ಸ್ತುತಿ ಏನಿದೆ ನರಸಿಂಹದೇವರ ಸ್ತುತಿ, ಸ್ತುತಿರಿಯಂ ಅಹಿತಗ್ನಿ, ಯಾರಿಗೆ ಏನೇ ಅನಿಷ್ಟ ಅಹಿತ ಇದ್ದರೂ ಕೂಡ ಅದನ್ನು ಪರಿಹರಿಸುವಂತಹದ್ದಿದು. ಸೇವಿತ ನಾರಸಿಂಹಿ, ನರಸಿಂಹದೇವರ ಸ್ತುತಿ ಇದು. ಸೇವನೆ ಮಾಡಬೇಕು ಅಂತಂದರೆ ಪಾರಾಯಣ ಮಾಡಿದರೆ ಅಹಿತಗ್ನಿ. ಹೇಗೆ? ತನುರಿವ, ನರಸಿಂಹದೇವರ ತನುವಿನಂತೆ ಇದೆ ಈ ಸ್ತುತಿ. ನರಸಿಂಹದೇವರ ತನು ಅಂದರೆ ಶರೀರ, ಸೇವೆ ಮಾಡಿದರೆ ಅಹಿತ ಪರಿಹಾರ ಮಾಡುತ್ತದೆ. ಈ ಸ್ತೋತ್ರವನ್ನು ಪಠನ ಮಾಡಿದರೆ ಈ ಸ್ತೋತ್ರವೂ ಅಹಿತವನ್ನು ಪರಿಹಾರ ಮಾಡುತ್ತದೆ. ಯಾಕೆ ಅಂದರೆ ಈ ನರಸಿಂಹದೇವರ ಶರೀರ ತನು ಮಾಲಿನಿಯಾಗಿದೆ, ಕರುಳಿನ ಮಾಲೆಯನ್ನು ಧರಿಸಿದಂಥದ್ದು. ಈ ಸ್ತೋತ್ರವೂ ಕೂಡ ಮಾಲಿನಿ ವೃತ್ತದಲ್ಲಿ ರಚನೆಗೊಂಡಂಥದ್ದು. ಇದರ ಧಾಟಿ ಏನಿದೆ ಇದಕ್ಕೆ ಮಾಲಿನಿ ಅಂತ ಹೆಸರು. ಒಂದೊಂದು ಸಂಸ್ಕೃತದಲ್ಲಿ ಶ್ಲೋಕ ಒಂದೊಂದು ಧಾಟಿಯಲ್ಲಿರ್ತದೆ. ಈ ನರಸಿಂಹಸ್ತುತಿಯ ಧಾಟಿ ಮಾಲಿನಿ ಅಂತ ಕರೀತಾರೆ ಇದನ್ನು. ಅದರಿಂದ ಇದೂ ಮಾಲಿನಿಯಾಗಿದೆ, ನರಸಿಂಹದೇವರ ದೇಹವೂ ಮಾಲಿನಿಯೇ ಆಗಿದೆ. ಅದು ಕರುಳಿನ ಮಾಲೆ ಧರಿಸಿದೆ. ಇದು ಮಾಲಿನಿ ಎನ್ನುವ ಛಂದಸ್ಸಿನಲ್ಲಿ ಬಂದಿರತಕ್ಕಂಥದ್ದು. ತದಖಿಲ ಗುರುಮಾಗ್ರ ಶ್ರೀಧರೂಪ ಲಸದ್ಭಿಃ ಅಹಿತಗ್ನಿ, ನರಸಿಂಹದೇವರು ಅಹಿತ ಪರಿಹಾರ ಮಾಡುವವರು, ಶಾಂತರಾದವರು. ನರಸಿಂಹದೇವರು ಪ್ರಹ್ಲಾದ ಸ್ತೋತ್ರ ಮಾಡಿದಾಗ ಶಾಂತರಾದರು, ಸುಂದರರಾಗಿದ್ದಾರೆ ನರಸಿಂಹದೇವರು. ಇದು ಕೂಡ ಗುರು, ಅಖಿಲ ಗುರು, 3 ಗುರು ಅಕ್ಷರಗಳಿಂದ ಕೂಡಿದ ಮಗಣದಿಂದ ಕೂಡಿದೆ. ಮಗಣ ಅಂತಂದರೆ ಮಾತಾರ 3 ಗುರು ಅಕ್ಷರಗಳು ಬಂದರೆ ಅದಕ್ಕೆ ಮಗಣ ಅಂತ ಹೆಸರು. ಅಂಥ ಮಗಣದಿಂದ ಕೂಡಿದೆ ಇದು. ಗುರು ಶ್ರೇಷ್ಠರಾಗಿರ್ತಕ್ಕಂಥ ಮಾ ಅಂದರೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವರಿಗಿಂತ ಅಗ್ರ ಉತ್ತಮನಾಗಿರ್ತಕ್ಕಂಥ ಪರಮಾತ್ಮ, ಆ ಭಗವಂತನ ಉತ್ತಮವಾದ ಭಗವಂತ ಲಕ್ಷ್ಮೀದೇವಿಗಿಂತ ಉತ್ತಮವಾದ ವೈಭವವನ್ನು ಕೊಡ್ತಕ್ಕಂಥವನು ನರಸಿಂಹದೇವರಾಗಿದ್ದಾರೆ. ಇದು ಕೂಡ ಮಾ ಅಂದರೆ ಮಗಣದಿಂದ ಕೂಡಿದೆ. ಸುನಿಯ ಮನಯ ಕೃತ್ಯೈ ಸದ್ಗುಣೈರ್ ನಿತ್ಯಯುಕ್ತ, ಒಳ್ಳೆಯ ನಿಯಮ ನಯ ಇಂಥ ಕರ್ಮಗಳಿಂದ ಕೂಡಿದೆ, ಸದ್ಗುಣಗಳಿಂದ ಕೂಡಿದೆ ನರಸಿಂಹದೇವರ ದೇಹ. ಈ ಸ್ತೋತ್ರವೂ ಕೂಡ ನಗಣ ಯಗಣ ಮಗಣ, ನಗಣ ಯಗಣ ಅಂದರೆ 2 ಯಗಣ, 2 ಮಗಣ, 2 ನಗಣ. ಈ ರೀತಿ ಮಾಲಿನಿ ಅಂತಂದರೆ ಹಾಗರ್ಥ. 2 ನಗಣ, 1 ಮಗಣ, 2 ಯಗಣ ಇದ್ದರೆ ಅದಕ್ಕೆ ಮಾಲಿನಿ. ಇದು ಕೂಡ ಆ ರೀತಿ ಇರ್ತಕ್ಕಂಥದ್ದು ಅಂತ ಶ್ಲೇಷವಾಗಿ ವರ್ಣನೆ ಮಾಡಿ ಮುಕ್ತಾಯ ಮಾಡಿದ್ದಾರೆ. ಬಹಳ ಗಂಭೀರವಾದ, ಕಠಿಣವಾದ, ರಮ್ಯವಾಗಿರ್ತಕ್ಕಂಥ ಸ್ತೋತ್ರ ಇದು ನರಸಿಂಹದೇವರ ಸ್ತೋತ್ರ. ಇನ್ನೊಂದು, ಇದು ಪೌರುಷೇಯ ಆಯಿತು. ಅಪೌರುಷೇಯವಾಗಿರ್ತಕ್ಕಂಥ ಒಂದು ವೇದ ಮಂತ್ರಗಳಿಂದ ನರಸಿಂಹದೇವರನ್ನು ಸ್ತೋತ್ರ ಮಾಡಬೇಕು. ಅದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಮನ್ಯು ಸೂಕ್ತ. ಅದು ಕೂಡ ಮನ್ಯುನಾಮಕ ನರಸಿಂಹದೇವರ ಸ್ತೋತ್ರ. ಅದು ಮನ್ಯು ಸೂಕ್ತ ಅಂತನ್ನೋದು. ಮನ್ಯು ಅಂತಂದರೆ ಕೋಪ ಅಂತ ಹೆಸರು. ಕ್ರೋಧಾತ್ಮಕರಾಗಿರ್ತಕ್ಕಂಥ ನರಸಿಂಹದೇವರಿಗೆ ಮನ್ಯು ಅಂತ ಹೆಸರು. ಆದರೆ ಕೋಪ ಅಂದರೆ ನಾವು ಜನರಲ್ಲಿ ನೋಡುವ ಕೋಪ ಅಲ್ಲ, ಜ್ಞಾನಾತ್ಮಕವಾದಂತಹ ಕೋಪ. ನರಸಿಂಹದೇವರ ಕೋಪವೇ ವಿಲಕ್ಷಣ. ಮನ್ಯು ಅಂತಂದರೆ
ಜ್ಞಾನ ಅಂತಲೂ ಅರ್ಥ ಇದೆ, ಕ್ರೋಧ ಅಂತಲೂ ಅರ್ಥ ಇದೆ. ಆದ್ದರಿಂದ ಜ್ಞಾನಾತ್ಮಕವಾದ ಕ್ರೋಧ ಸ್ವರೂಪರಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹದೇವರಿಗೆ ಮನ್ಯು ಅಂತ ಹೆಸರು. ಆದ್ದರಿಂದ ಇದು ಮನ್ಯು ಸೂಕ್ತ ಅಂತ ಪ್ರಸಿದ್ಧವಾಗಿದೆ. ಇದನ್ನು ಬ್ರಹ್ಮದೇವರು ಕಂಡಿದ್ದಾರೆ, ಭೀಮಸೇನ ದೇವರು ಕಂಡಿದ್ದಾರೆ. ಈ ಸೂಕ್ತವನ್ನು ದುಶ್ಯಾಸನನನ್ನು ಕೊಲ್ಲುವಾಗ, ದುಶ್ಯಾಸನ ವಧೆ ಮಾಡುವಾಗ ಭೀಮಸೇನ ದೇವರಿಗೆ ಆ ರಣರಂಗದಲ್ಲಿ ಈ ಸೂಕ್ತ ಹೊಳಿತಂತೆ. ಮನ್ಯು ಸೂಕ್ತವನ್ನು ಹೇಳ್ತಾ ಮೊದಲು ಕಲಿತದ್ದಲ್ಲ, ಯಾರೋ ಮಾಡಿದ್ದು ಕಲಿತದ್ದಲ್ಲ, ಅಲ್ಲಿಂದಲ್ಲೇ ಪ್ರತಿಭಾತವಾಗಿದೆ. ಅಂಥ ಮನ್ಯು ಸೂಕ್ತವನ್ನು ಹೇಳಿಕೊಂಡು ದುಶ್ಯಾಸನನನ್ನು ವಧೆ ಮಾಡಿ ಆ ರಕ್ತವನ್ನು ಭಗವಂತನಿಗೆ ಸೋಮರಸ ಅಂತ ಅರ್ಪಣೆ ಮಾಡಿದ್ದಾರೆ ಭೀಮಸೇನ ದೇವರು. ಆದ್ದರಿಂದ ಈ ಮನ್ಯು ಸೂಕ್ತದ ಋಷಿ ಭೀಮಸೇನ ದೇವರು ಹೌದು. ಇದು ಪ್ರತ್ಯೇಕವಾಗಿ ಚತುರ್ಮುಖ ಬ್ರಹ್ಮದೇವರಿಗೂ ಗೋಚರಿಸಿದಂಥ ಸೂಕ್ತ. ಆದ್ದರಿಂದ ಈ ಸೂಕ್ತಕ್ಕೆ ಬ್ರಹ್ಮದೇವರು ಋಷಿ, ಭೀಮಸೇನ ದೇವರು ಕೂಡ ಋಷಿಗಳೇ. ದುರ್ಯೋಧನನನ್ನು ಕೊಲ್ಲುವಾಗ ಋಷಭ ಸೂಕ್ತ ಗೋಚರ ಆಯ್ತಂತೆ, ದುಶ್ಯಾಸನ ವಧೆ ಮಾಡುವಾಗ ಮನ್ಯು ಸೂಕ್ತ ಗೋಚರ ಆಯಿತು. ಸ್ಮರನ್ ನೃಸಿಂಹಂ ಭಗವಂತಮೀಶ್ವರಂ ಸಮನ್ಯು ಸೂಕ್ತಂಚ ದದರ್ಶ ಭಕ್ತ್ಯಾ ಯಸ್ತೆ ಮನ್ಯೋ ಇತ್ಯತೋ ನಾರಸಿಂಹಂ ಸೋಮಂ ತಸ್ಮೈ ಚಾರ್ಪಯತ್ ಶೋಣಿತಾಖ್ಯಂ. ಶೋಣಿತ ಅಂದರೆ ರಕ್ತ, ರಕ್ತ ಅನ್ನುವ ಸೋಮರಸವನ್ನು ಈ ಮಂತ್ರಗಳಿಂದ ನರಸಿಂಹದೇವರಿಗೆ ಅರ್ಪಣೆ ಮಾಡಿದವರು ಭೀಮಸೇನ ದೇವರು ದುಶ್ಯಾಸನ ವಧ ಸಂದರ್ಭದಲ್ಲಿ. ಆದ್ದರಿಂದ ಶತ್ರುನಾಶಕ, ಅನಿಷ್ಟನಾಶಕ ಅಂತ ಪ್ರಸಿದ್ಧವಾದ ಮನ್ಯು ಸೂಕ್ತವನ್ನು ಅನುವಾದ ಮಾಡೋಣ ಅಂತ ಸಂಕಲ್ಪ ಮಾಡಿದ್ದೇವೆ. ಯಸ್ತೆ ಮನ್ಯೋ ವೀಧದ್ವಜ್ರಸಾಯಕ ಸಹ ವೋಜಃ ಪುಷ್ಯತಿ ವಿಶ್ವಮಾನುಷಕ್ ಸಾಶ್ಯಾಮದಾ ಸಮಾರ್ಯಂತ್ವಯಾ ಆಯುಜ ಸಹಸ್ಕೃತೇನ ಸಹಸಾ ಸಹಸ್ವತಾ. ಯಸ್ತೆ ಮನ್ಯೋ, ಮನ್ಯೋ ಅಂತ ಸಂಬೋಧನೆ. ಮನ್ಯುನಾಮಕ ನರಸಿಂಹದೇವರೇ, ಯಹ ತೇ ವಿದಧತ್, ಯಸ್ತೆ ಮನ್ಯೋ ವಿದಧತ್. ವಿದಧತ್ ಅಂದರೆ ವಿಧಿ ಪ್ರಕಾರವಾಗಿ ಯಾರು ನಿಮ್ಮ ಪರಿಚರ್ಯೆಯನ್ನು ಮಾಡ್ತಾರೋ, ವಿಧಾನ ಪ್ರಕಾರವಾಗಿ ವೇದದಲ್ಲಿ ಹೇಳಿದಂತೆ ಯಾರು ನಿಮ್ಮ ಪರಿಚರ್ಯೆಯನ್ನು ಮಾಡ್ತಾರೋ ಅಂಥವರು ಸಹ ಓಜಃ ಪುಷ್ಯತಿ. ವಿಶ್ವಂ, ವಿಶ್ವಂ ಸಮಗ್ರವಾದ, ಸಹ ಮತ್ತು ಓಜಃ. ಸಹ ಅಂತಂದರೆ ಇನ್ನೊಬ್ಬರನ್ನು ಸೋಲಿಸುವ ಶಕ್ತಿ, ಓಜಃ ಅಂತಂದರೆ ಮತ್ತೊಬ್ಬರಿಗೆ ಸೋಲದೇ ಇರುವ ಶಕ್ತಿ. ಎರಡನ್ನೂ ಕೂಡ ಅಭಿವೃದ್ಧಿಪಡಿಸ್ಕೋತಾರೆ. ಎಷ್ಟು ಚೆನ್ನಾಗಿದೆ. ಯಸ್ತೆ ಮನ್ಯೋ ವಿದಧತ್. ಹೇ ಮನ್ಯೋ, ಮನ್ಯುನಾಮಕ ನರಸಿಂಹದೇವರೇ, ವಿಧಿ ಪ್ರಕಾರ ನಿಮ್ಮ ಸೇವೆ ಮಾಡತಕ್ಕಂಥವರು ಓಜಸ್ಸು ಸಹಸ್ಸು. ಸಹಸ್ಸು ಅಂದರೆ ಇನ್ನೊಬ್ಬರನ್ನು ಸೋಲಿಸುವ ಶಕ್ತಿ, ಓಜಸ್ಸು ಅಂದರೆ ಇನ್ನೊಬ್ಬರ ಕೈಯಿಂದ ಸೋಲದೇ ಇರುವ ಶಕ್ತಿ, ಗಟ್ಟಿಯಾಗಿ ಎದುರಾಳಿಯಾಗಿ ನಿಲ್ಲೋದು. ಅಂಥ ಶಕ್ತಿಯನ್ನು ಪುಷ್ಯತಿ, ಯುದ್ಧದಲ್ಲಿ ಅಭಿವೃದ್ಧಿ ಮಾಡಿಕೊಳ್ತಾರೆ. ಆನುಷಕ್, ನರಸಿಂಹದೇವರ ಸ್ತೋತ್ರ ಮಾಡುವವರಿಗೆ ಈ ಸಹಸ್ಸು ಮತ್ತು ಓಜಸ್ಸು, ಸೋಲಿಸುವ ಶಕ್ತಿ, ಸೋಲದೇ ಇರುವ ಶಕ್ತಿ ನಿತ್ಯ ನಿರಂತರ ಅವರಲ್ಲಿ ಅಂಟಿಕೊಂಡೇ ಇರ್ತದೆ. ಎಂದಿಗೂ ಆ ಶಕ್ತಿ ಕುಂಠಿತ ಆಗುವುದಿಲ್ಲ. ಯಸ್ತೆ ಮನ್ಯೋ ವಿಧತ್, ಯಾರು ವಿದಧತ್, ವಿಧತ್ ಸೇವೆ ಮಾಡ್ತಾರೋ ಅವರು ವಿಶ್ವಂ ಪುಷ್ಯತಿ ಓಜಃ ಸಹ. ಹೇ ವಜ್ರಸಾಯಕ, ವಜ್ರಸಾಯಕ ಅಂತ ಸಂಬೋಧನೆ. ವಜ್ರ ಅಂತಂದರೆ ಇಂದ್ರದೇವರ ವಜ್ರದಂತೆ ಇರತಕ್ಕಂಥ ನರಸಿಂಹದೇವರೇ ಅಂತ ಅರ್ಥ. ಇಂದ್ರದೇವರ ವಜ್ರಾಯುಧದಂತೆ ಇರುವ ನರಸಿಂಹದೇವರೇ. ಸಾಯಕ ಅಂತಂದರೆ ಬಾಣ, ಅರ್ಜುನನ ಬಾಣದಂತೆ ಇರತಕ್ಕಂಥ ನರಸಿಂಹದೇವರೇ ಅಂತ ಅರ್ಥ. ಹೀಗೆ ಮೂರು ಹೆಸರು ಹೇಳಿದ್ದಾರೆ. ಮನ್ಯೋ, ವಜ್ರ, ಸಾಯಕ. ಇಂದ್ರದೇವರ ವಜ್ರಾಯುಧ, ಅರ್ಜುನನ ಸಾಯಕ ಅಂದರೆ ಬಾಣ, ಅದರಂಥ ಶಕ್ತಿ ಉಳ್ಳ
ನರಸಿಂಹದೇವರೇ ನಿಮ್ಮ ಸೇವೆ ಮಾಡತಕ್ಕಂಥವರು ಸಹಸ್ಸು ಮತ್ತು ಓಜಸ್ಸನ್ನು ಬೆಳೆಸ್ಕೊಳ್ತಾರೆ. ಸಾಹ್ಯಾಮದ ಸಮಾರ್ಯಂ ತ್ವಯಾ ಯುಜ ಸಹಸ್ಕೃತೇನ ಸಹಸ ಸಹಸ್ವತ. ತ್ವಯಾ ಯುಜ, ನೀವು ನಮ್ಮ ಜೊತೆಗೆ ಬಂದರೆ, ನರಸಿಂಹದೇವರೇ ನಮಗೆ ಸಹಾಯಕರಾಗಿ ನೀವಿರಬೇಕು ಅಂದರೆ, ನಮ್ಮೊಳಗೆ ಅಂತರ್ಯಾಮಿಯಾಗಿ ನೀವಿದ್ದರೆ, ಸಾಹ್ಯಾಮ ದಾಸಮಾರ್ಯಂ, ಯುದ್ಧದಲ್ಲಿ ದಾಸರೂ ಇದ್ದಾರೆ ಆರ್ಯರೂ ಇದ್ದಾರೆ. ದಾಸರು ಅಂತಂದರೆ ಇಲ್ಲಿ ದಾಸರು ಅಂತಂದರೆ ನೀಚರಾದ ದುರ್ಯೋಧನಾದಿಗಳು, ಆರ್ಯರು ಅಂತಂದರೆ ಭೀಷ್ಮಾದಿಗಳು, ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಇವರೆಲ್ಲ ಆರ್ಯರು. ದಾಸರು ಅಂದರೆ ನೀಚರಾಗಿರ್ತಕ್ಕಂಥ ದುರ್ಯೋಧನಾದಿಗಳು. ಸಾಹ್ಯಾಮ ದಾಸಮಾರ್ಯಂ, ಅವರಿಬ್ಬರನ್ನು ಎದುರಿಸಿ ನಾವು ನಿಲ್ತೇವೆ. ನೀವು ನಮ್ಮ ಜೊತೆಗಿರಬೇಕು, ನಮ್ಮ ಅಂತರ್ಯಾಮಿಯಾಗಿರಬೇಕು. ಭೀಷ್ಮಾದಿಗಳನ್ನೂ ಗೆದ್ದೇವು, ದುರ್ಯೋಧನಾದಿಗಳನ್ನೂ ಗೆದ್ದೇವು. ಸಾಹ್ಯಾಮದಾಸಮಾರ್ಯಂ ತ್ವಯಾಯುಜ ಸಹಸ್ಕೃತೇನ ಸಹಸಾ ಸಹಸ್ವತ. ನೀವು ಸಹಸ್ಕೃತೇನ, ನಮ್ಮಲ್ಲಿ ಸಹಸ್ಸು ಅಂತಂದರೆ ಇನ್ನೊಬ್ಬರನ್ನು ಸೋಲಿಸುವ ಶಕ್ತಿಯನ್ನು ಉಂಟು ಮಾಡಬೇಕು. ಸಹಸ, ನೀವು ಅಂಥ ಶಕ್ತಿ ಸ್ವರೂಪರಾಗಿದ್ದೀರಿ, ಶಕ್ತಿ ಉಳ್ಳವರಾಗಿದ್ದೀರಿ. ಅಂಥ ನಿಮ್ಮ ಬಲದಿಂದ, ನಿಮ್ಮ ಸಹಾಯದಿಂದ ನಾವು ಭೀಷ್ಮಾದಿಗಳನ್ನು ದುರ್ಯೋಧನಾದಿಗಳನ್ನು ಕೂಡ ಸೋಲಿಸಬಹುದು ಅಂತ ಮೊದಲನೇ ಮಂತ್ರದ ಅರ್ಥ. ಅಲ್ಲಿ ಭೀಷ್ಮ ಅಂತ ಹೆಸರು ಹೇಳಲಿಲ್ಲ, ದುರ್ಯೋಧನಾದಿಗಳು ಅಂತ ಹೇಳಲಿಲ್ಲ. ಯಾರನ್ನು ಬೇಕಾದ್ರೆ ಇಟ್ಟುಕೊಳ್ಬೋದು. ನಮಗೂ ದುರ್ಯೋಧನಾದಿಗಳು ಇರ್ತಾರೆ, ಭೀಷ್ಮಾದಿಗಳು ಇರ್ತಾರೆ, ಶತ್ರುಗಳು. ಅವ್ರನ್ನೆಲ್ಲ ನಾವು ಗೆಲ್ಲಬಹುದು ಅಂತ ಅರ್ಥ. ಎರಡನೇ ಮಂತ್ರ ಮನ್ಯುರಿಂದ್ರೋ ಮನ್ಯುರೇವಾಸ ದೇವೋ ಮನ್ಯುರ್ಹೋತಾವರುಣೋ ಜಾತವೇದಾ ಮನ್ಯುಂ ವಿಷ ಈಳತೆ ಮಾನುಷೀರ್ಯಾ ಪಾಹಿನೋ ಮನ್ಯೋ ತಪಸ ಸಜೋಷಃ. ಮನ್ಯುರಿಂದ್ರ, ಮನ್ಯುನಾಮಕರಾಗಿರ್ತಕ್ಕಂಥ ನರಸಿಂಹದೇವರೇ ಇಂದ್ರ, ಇಂದ್ರನಲ್ಲಿದ್ದು ದೇವತೆಗಳಿಗೆ ಜಯ ಕೊಡುವವರು ಅವರೇ. ಮನ್ಯುರಿಂದ್ರ, ಮನ್ಯುನಾಮಕ ನರಸಿಂಹದೇವರೇ ಇಂದ್ರಾಂತರ್ಯಾಮಿ. ಅಷ್ಟೇ ಅಲ್ಲ, ಇಂದ್ರ ಅಂದರೆ ಪ್ರಾಣದೇವರು. ಮನ್ಯುನಾಮಕ ನರಸಿಂಹದೇವರೇ ಪ್ರಾಣದೇವರಲ್ಲಿಯೂ ಇದ್ದಾರೆ. ಮನ್ಯುನಾಮಕ ನರಸಿಂಹದೇವರೇ ಪ್ರಾಣನ ಅವತಾರಭೂತನಾದ ನನ್ನಲ್ಲಿಯೂ ಇದ್ದಾರೆ. ಮನ್ಯುರಿಂದ್ರೋ, ಮನ್ಯುನಾಮಕ ನರಸಿಂಹದೇವರು ಇಂದ್ರಾವತಾರಿಯಾದ ಅರ್ಜುನನಲ್ಲಿಯೂ ಇದ್ದಾರೆ. ಮನ್ಯುರಿಂದ್ರೋ ಮನ್ಯುರೇವಾಸ ದೇವ, ಮನ್ಯುನಾಮಕ ನರಸಿಂಹದೇವರೇ ದೇವನಾಗಿದ್ದಾನೆ ಅಂದರೆ ವಾಸುದೇವ ಕೃಷ್ಣನಾಗಿ ಸಾರಥಿಯಾಗಿದ್ದಾನೆ. ಕೃಷ್ಣ ಸಾರಥಿ, ನರಸಿಂಹದೇವರೇ ಕೃಷ್ಣ, ಬೇರೆ ಅಲ್ಲ. ಆದ್ದರಿಂದ ಮನ್ಯುರಿಂದ್ರೋ ಮನ್ಯುರೇವಾಸ ದೇವ ಮನ್ಯುರ್ಹೋತ. ಹೋತೃ ಅಂತಂದರೆ ಪ್ರಳಯಾಗ್ನಿಯಲ್ಲಿ ಎಲ್ಲ ಜೀವರನ್ನು ಹೋಮ ಮಾಡತಕ್ಕಂಥವರು ರುದ್ರದೇವರು. ಪ್ರಳಯ ಕಾಲದಲ್ಲಿ ಆ ರುದ್ರದೇವರಲ್ಲಿಯೂ ಮನ್ಯುನಾಮಕ ನರಸಿಂಹದೇವರೇ ಇದ್ದಾರೆ. ಅಶ್ವತ್ಥಾಮಾಚಾರ್ಯರು ಕೂಡ ಶಿಬಿರಕ್ಕೆ ಬೆಂಕಿ ಹಚ್ಚಿದರು. ಶಿಬಿರವನ್ನು ಸುಟ್ಟವರು ಅಶ್ವತ್ಥಾಮಾಚಾರ್ಯರು. ರುದ್ರಾವತಾರಿಗಳಾಗಿರ್ತಕ್ಕಂಥ ಅಶ್ವತ್ಥಾಮಾಚಾರ್ಯರಲ್ಲಿಯೂ ನರಸಿಂಹದೇವರೇ ಇದ್ದಾರೆ. ಮನ್ಯುರ್ಹೋತ, ಹೋತ ಅಂದ್ರೇನು? ಅಗ್ನಿಯಲ್ಲಿ ಆಹುತಿ ಕೊಡುವವರು. ಜೀವರನ್ನ ಪ್ರಳಯಾಗ್ನಿಯಲ್ಲಿ ಆಹುತಿ ಕೊಡುವ ರುದ್ರದೇವರಲ್ಲೂ ನರಸಿಂಹದೇವರು. ಆದ್ದರಿಂದಲೇ ಯದ್ರೋಷೋತ್ಕರ ದಕ್ಷ ನೇತ್ರ ಕುಟಿಲ ಪ್ರಾಂತೋತ್ಥಿತಾಗ್ನಿಸ್ಫುರತ್ ಖದ್ಯೋತೋಪಮ ವಿಷ್ಫುಲಿಂಗ ಭಸಿತ ಬ್ರಹ್ಮೇಶ ಚಕ್ರೋತ್ಕರಾ. ಎಲ್ಲ ದೇವತೆಗಳನ್ನು ಪ್ರಳಯ ಕಾಲದಲ್ಲಿ ನರಸಿಂಹದೇವರ ಬಲಗಣ್ಣಿನ ಕುಡಿಯಿಂದ ಹೊರಟಂಥ ಬೆಂಕಿಯ ಕಿಡಿ ಎಲ್ಲರನ್ನು ಸುಟ್ಟು ಬೂದಿ ಮಾಡಿತು ಅಂತ ವರ್ಣನೆ ಮಾಡ್ತಾರೆ. ಆದ್ದರಿಂದ ರುದ್ರಾವತಾರಿಯಾದ ಅಶ್ವತ್ಥಾಮರಲ್ಲಿದ್ದು ಹೋಮ ಮಾಡಿದವರು, ಪಂಚಾಲ ದೇಶದ ಸೈನಿಕರನ್ನ ಹೋಮ ಮಾಡಿದವರು ಅಶ್ವತ್ಥಾಮಾಚಾರ್ಯರು. ಮನ್ಯುರ್ಹೋತ. ಇನ್ನು ನರಕದ ಅಗ್ನಿಯಲ್ಲಿ ಯಮದೇವರು ಹೋಮ ಮಾಡ್ತಾರೆ ಪಾಪಿಗಳನ್ನು, ಅಲ್ಲಿಯೂ ನರಸಿಂಹದೇವರೇ ಇರ್ತಾರೆ.
ಮನ್ಯುರ್ಹೋತ ವರುಣೋ ಜಾತವೇದಾಃ. ಮನ್ಯುರ್ಹೋತ, ಮನ್ಯು ವರುಣ. ವರುಣ ಅಂತಂದರೆ ದುರ್ಯೋಧನಾದಿಗಳಿಗೆ ಅಜ್ಞಾನದಿಂದ ಆವರಿಸಿದ ಪರಮಾತ್ಮ, ಅವನೇ ಮನ್ಯು. ಮನ್ಯು ನಾಮಕ ನರಸಿಂಹದೇವರೇ ದುರ್ಯೋಧನಾದಿಗಳಿಗೆ ಅಜ್ಞಾನವನ್ನು ಕೊಟ್ಟವರು. ಶ್ರೇಷ್ಠ ಆನಂದವುಳ್ಳವರಾದ್ರಿಂದ ವರುಣ. ವರು ಅಂದರೆ ಶ್ರೇಷ್ಠವಾದ, ನ ಅಂದರೆ ಆನಂದ. ಮನ್ಯುರ್ಹೋತ ವರುಣೋ ಜಾತವೇದಾಃ. ಜಾತವೇದಾಃ ಅಂದರೆ ವೇದಗಳನ್ನೆಲ್ಲ ಜನಿಸಿದವರು. ವೇದಾಃ ಜಾತಾಃ ಏನ ಅಂದರೆ ವೇದಗಳನ್ನು ಉಪದೇಶ ಮಾಡಿದವರು. ಮನ್ಯು ನಾಮಕ ನರಸಿಂಹದೇವರೇ ವೇದ ಉಪದೇಶ ಮಾಡಿದವರು. ಸೂರ್ಯನಲ್ಲಿದ್ದುಕೊಂಡು ಪ್ರತಿಯೊಂದು ಹುಟ್ಟಿದ್ದನ್ನು ಜಾತಂ ವೇತ್ತಿ ಇತಿ ಜಾತವೇದಾಃ. ಸೂರ್ಯನ ಅಂತರ್ಯಾಮಿಯಾಗಿ ಎಲ್ಲವನ್ನೂ ತಿಳ್ಕೊಂಡಿರುವವರು ನರಸಿಂಹದೇವರು. ಹೀಗೆ ಇಂದ್ರ, ಯಮ, ವರುಣ, ಅಗ್ನಿ ಎಲ್ಲರಲ್ಲಿಯೂ ಕೂಡ ನರಸಿಂಹದೇವರೇ ಅಂತರ್ಯಾಮಿಯಾಗಿದ್ದಾರೆ. ಅಥವಾ ಪಂಚರೂಪಿ ಪರಮಾತ್ಮನನ್ನು ಇಟ್ಟುಕೊಳ್ಳಬಹುದು. ಮನ್ಯುರಿಂದ್ರೋ, ಇಂದ್ರ ಅಂದರೆ ಪ್ರದ್ಯುಮ್ನ. ಪ್ರದ್ಯುಮ್ನಶ್ಚೇಂದ್ರ ನಾಮಕಃ ಅಂತ ಪ್ರಮಾಣ. ಆದ್ದರಿಂದ ಮನ್ಯುರಿಂದ್ರೋ ಅಂದರೆ ಪ್ರದ್ಯುಮ್ನ ರೂಪಿ ಪರಮಾತ್ಮ ನರಸಿಂಹದೇವರೇ. ಮನ್ಯುರೇವಾಸ ದೇವ ಅಂದರೆ ವಾಸುದೇವ, ಅವನು ಮನ್ಯು ನಾಮಕ ಪರಮಾತ್ಮ ನರಸಿಂಹದೇವರೇ. ದೇವ ಅಂದರೆ ವಾಸುದೇವ. ನಾಮಗ್ರಹಣೆ ನಾಮೈಕ ದೇಶಗ್ರಹಣಂ ಅಂತ. ಮನ್ಯುರ್ಹೋತ, ಪ್ರಳಯಾಗ್ನಿಯಲ್ಲಿ ಜೀವರನ್ನು ಹೋಮ ಮಾಡತಕ್ಕಂಥ ರೂಪ ಸಂಕರ್ಷಣ ರೂಪ ಮನ್ಯು ನಾಮಕ ನರಸಿಂಹದೇವರೇ. ಮನ್ಯುರ್ಹೋತ ವರುಣ. ವರುಣ ಅಂತಂದರೆ ಪಾಲನೆಗೋಸ್ಕರ ಇಡೀ ಜಗತ್ತನ್ನು ಆವರಿಸಿದ ಅನಿರುದ್ಧ ರೂಪ. ಸೃಷ್ಟಿ ಮಾಡೋದು ಪ್ರದ್ಯುಮ್ನ, ಪಾಲನೆ ಮಾಡೋದು ಅನಿರುದ್ಧ. ಆದ್ದರಿಂದ ಪ್ರದ್ಯುಮ್ನ ಸೃಷ್ಟಿಕರ್ತನಾದ ಪ್ರದ್ಯುಮ್ನ ಅಂದರೆ ಮನ್ಯುರೇವ ಇಂದ್ರ ಪ್ರದ್ಯುಮ್ನ. ಮನ್ಯುರೇವ ದೇವ ವಾಸುದೇವ ರೂಪ, ಅದು ಮನ್ಯುನೇ. ಮನ್ಯುರ್ ಹೋತ ಸಂಕರ್ಷಣ, ಅವನು ಹೋತ ಅಂದರೆ ಜೀವರನ್ನು ಹೋಮ ಮಾಡುವವನು. ಮನ್ಯುರ್ ವರುಣ. ಮನ್ಯು ಜಾತವೇದಾಃ ಅಂದರೆ ನಾರಾಯಣ. ಹೀಗೆ ಪ್ರದ್ಯುಮ್ನ, ಸಂಕರ್ಷಣ, ಪ್ರದ್ಯುಮ್ನ, ವಾಸುದೇವ, ಅನಿರುದ್ಧ, ಸಂಕರ್ಷಣ, ನಾರಾಯಣ ಈ ಪಂಚರೂಪಗಳನ್ನೇ ಮನ್ಯುರಿಂದ್ರೋ ಮನ್ಯುರೇವಾಸ ದೇವೋ ಮನ್ಯುರ್ಹೋತ ವರುಣೋ ಜಾತವೇದಾಃ ಅನ್ನುವಲ್ಲಿ ಹೇಳಿದ್ದಾರೆ. ಮನ್ಯುಂ ವಿಷ ಈಳತೆ. ಯಾವ ಮನ್ಯು ನಾಮಕ ನರಸಿಂಹದೇವರನ್ನ ವಿಷಃ ಈಳತೆ. ವಿಷಃ ಅಂತಂದರೆ ಜ್ಞಾನಿಗಳಾದ ಪ್ರಜೆಗಳು ಮನ್ಯುಂ ವಿಷ ಈಳತೆ ಮಾನುಷೀರ್ಯಾಃ. ಮನುಷ್ಯರಾದ ಪ್ರಜೆಗಳು ಈ ನರಸಿಂಹದೇವರನ್ನು ಸ್ತೋತ್ರ ಮಾಡ್ತಾರೆ. ಪ್ರತಿಯೊಬ್ಬರೂ ಮಾಡ್ತಾರೆ. ಬಿಂಬರೂಪ ಉಪದೇಶ ಆಗೋ ತನಕನೂ ಶತ್ರು ಪರಿಹಾರಕ್ಕೆ ಸ್ತೋತ್ರ ಮಾಡ್ತಾರೆ. ಬಿಂಬರೂಪ ಯಾವುದು ಅಂತ ಉಪದೇಶ ಆದಮೇಲೂ ಕೂಡ ಬಿಂಬೋಪಾಸನೆ ನಿರ್ವಿಘ್ನವಾಗಿ ನಡಿಲಿಕ್ಕೆ ನರಸಿಂಹದೇವರ ಉಪಾಸನೆ ಮಾಡಬೇಕು. ಮಧ್ವಾಚಾರ್ಯ ಹೇಳಿದ್ದಾರೆ, ನೃಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ. ಬಿಂಬರೂಪ ಉಪಾಸನೆ ಮಾಡುವಾಗಲೂ ನರಸಿಂಹದೇವರ ಉಪಾಸನೆ ಮಾಡಲೇಬೇಕು ವಿಘ್ನ ಪರಿಹಾರಕ್ಕೆ. ಇಲ್ಲದಿದ್ದರೆ ಬಿಂಬರೂಪ ಉಪಾಸನೆಗೆ ವಿಘ್ನ ಬರ್ತದೆ. ಆ ವಿಘ್ನ ಪರಿಹಾರಕ್ಕೆ ನರಸಿಂಹದೇವರ ಉಪಾಸನೆ ಮಾಡಬೇಕು. ದುರಿತ ನಿವೃತ್ತೆಯ ಪಾಪ ಪರಿಹಾರಕ್ಕೆ ಮಾಡಬೇಕು ಅಂತುಂಟು. ಆದ್ದರಿಂದ ಮನ್ಯಂ ವಿಷ ಈಳತೆ ಮಾನುಷೀರ್ಯಾಃ. ಎಲ್ಲ ಮನುಷ್ಯ ಪ್ರಜೆಗಳು ಮನ್ಯಂ ಈಳತೆ. ಈಳತೆ ಅಂದರೆ ಸ್ತೋತ್ರ ಮಾಡ್ತಾರೆ. ಪಾಹಿನೋ ಮನ್ಯೋ. ಹೇ ಮನ್ಯು ನಾಮಕ ನರಸಿಂಹದೇವರೇ, ನಹ ಪಾಹಿ. ಪಾಂಡವ ಪಕ್ಷದವರಾದ ನಮ್ಮನ್ನೆಲ್ಲ ಸಂರಕ್ಷಣೆ ಮಾಡ್ರಿ. ನೀವೇನು ಮಾಡಿದ್ದೀರಿ ನಾ ಸಂರಕ್ಷಣೆ ಮಾಡಬೇಕು ಅಂತಾದರೆ? ಪಾಹಿನೋ ಮನ್ಯೋ ತಪಸ ಸಜೋಷಾಹ. ಭೀಮಸೇನ ದೇವರು ಹೇಳ್ತಾರೆ, ನಾವು ತಪಸ ಸಜೋಷಾಹ, ತಪಸ ವ್ರತದಿಂದ ನಿನ್ನನ್ನು ಸಂತೋಷಪಡಿಸಿದ್ದೇವೆ. ಸಜೋಷಾಹ ಅಂದರೆ ಸಂತೋಷಪಡಿಸಿದ್ದೇವೆ ತಪಸ್ಸಿನಿಂದ. ಎಲ್ಲಿ ಮಾಡಿದರು ಭೀಮಸೇನ ದೇವರು ತಪಸ್ಸು? 12 ವರ್ಷ ವನವಾಸದಲ್ಲಿ ತಪಸ್ಸು ಮಾಡಿದ್ದೇವೆ ಅಂತ ಅವರ ಅಭಿಪ್ರಾಯ.
ಕಾಡಿನಲ್ಲಿ ಗೋಳೋ ಅಂತ ಹತ್ಕೊಂಡು ಕೂಡಲಿಲ್ಲ. 12 ವರ್ಷ ವನವಾಸ ಮಾಡುವಾಗ ಅದನ್ನು ತಪಸ್ಸು ರೂಪದಲ್ಲಿ ಮಾಡಿದ್ದಾರಂತೆ, ವ್ರತ ರೂಪದಲ್ಲಿ ಮಾಡಿದ್ದಾರೆ. ಅದೊಂದು ವ್ರತ ಅಂತಲೇ ಮಾಡಿದರು, ನಾಡಿಗೆ ಕಾಲಿಡಲಿಲ್ಲ. ಈ ರೀತಿಯಾಗಿ 12 ವರ್ಷ ಅಲ್ಲಿರುವಾಗ ದೇವರನ್ನು ಬೈಕೊಂಡಾಗಲಿ, ದೇವರಿಂದ ಈ ಗತಿ ಬಂತು, ನಮ್ಮ ಪಾಲಿಗೆ ಕಣ್ಣು ತೆರಲಿಲ್ಲ, ಹೀಗೇನೂ ಇಲ್ಲ. ದೇವರ ಪ್ರೀತ್ಯರ್ಥವಾಗಿ ಇದೊಂದು ವ್ರತ ಅಂತ ಅನುಷ್ಠಾನ ಮಾಡಿದ್ದೇವೆ. ಆದ್ದರಿಂದ ಆ ವ್ರತದಿಂದ ಸಂತುಷ್ಟನಾದ ನೀನು ನಮ್ಮನ್ನೆಲ್ಲ ಸಂರಕ್ಷಣೆ ಮಾಡು. ಪಾಹಿನೋ ಮನ್ಯೋ ತಪಸ ಸಜೋಷ ಆಹ ಜುಷಿ ಪ್ರೀತೌ ಅಂತ ಧಾತು. ಅಭೀಹಿ ಮನ್ಯೋ ತಪಸಸ್ತವೀಯಾನ್ ತಪಸ ಯುಜಾ ವಿಜಹಿ ಶತ್ರೂನ್ ಅಮಿತ್ರಃ ವೃತ್ರಃ ದಸ್ಯುಃ ಚ ವಿಶ್ವಾವಸೂನ್ಯಾಭರಾತ್ವನ್ನಃ. ಹೇ ಮನ್ಯೋ, ಮನ್ಯುನಾಮಕ ನರಸಿಂಹದೇವರೇ, ತವಸಸ್ತವೀಯಾನ್ ಅಭೀಹಿ ಮನ್ಯೋ ತವಸಸ್ತವೀಯಾನ್. ತವಸಸ್ತವೀಯಾನ್ ಅಂತಂದರೆ ಬಲಿಷ್ಠರಿಗಿಂತಲೂ ಕೂಡ ಬಲಿಷ್ಠ. ತವಸಃ ಅಂದರೆ ಬಲಿಷ್ಠ, ಬಲಿಷ್ಠರಿಗಿಂತಲೂ ಬಲಿಷ್ಠನಾಗಿದ್ದೆ ನೀನು. ಅಭೀಹಿ ಅಂತಂದರೆ ನಮ್ಮ ಮುಂದೆ ಮತ್ತು ಹಿಂದೆ ಎರಡು ಕಡೆನೂ ಬಂದು ನೆಲೆಸು. ನಾವೆಲ್ಲಾದರೂ ಯುದ್ಧ ಮಾಡುವಾಗ ಹೋಗ್ತಾ ಇದ್ರೆ ಮುಂದೆ ನೀನಿರು, ಹಿಂದಿನಿಂದ ಯಾರಾದರೂ ಚೂರಿ ಹಾಕಿಯಾರು ಹಿಂದೆನೂ ಇರು. ಅಭೀಹಿ ಮನ್ಯೋ, ಹಿಂದೆ ಮುಂದೆ ಅಷ್ಟೇ ಅಲ್ಲ, ಹಿಂದೆ ಮುಂದೆ ಇದ್ದರೆ ಸಾಲದು, ಎಡಭಾಗ ಬಲಭಾಗದಲ್ಲಿಯೂ ಇರು, ಒಟ್ಟು ನಮ್ಮ ಸುತ್ತಲೂ ನೀನಿರು ಅಂತ ಕೇಳ್ಕೊಂಡಿದ್ದಾರೆ. ಅಭೀಹಿ ಮನ್ಯೋ ತವಸಸ್ತವೀಯಾನ್ ತಪಸ ಯುಜ. ನಾವು ಮಾಡಿದ ಪುಣ್ಯದಿಂದ, ನಾವು ಮಾಡಿದ ಕರ್ಮದ ಸಹಾಯದಿಂದ ವಿಜಹಿ ಶತ್ರುನ್, ನಮ್ಮೊಳಗೆ ನಿಂತುಕೊಂಡು ನೀನೇ ಕೌರವರೆಂಬ ಶತ್ರುಗಳನ್ನು ನಾಶ ಮಾಡು. ತಪಸ ಯುಜ, ನಾವು ಮಾಡಿದ ತಪಸ್ಸು ಅಂದರೆ ಪುಣ್ಯಕರ್ಮ, ಅದರ ಸಹಾಯದಿಂದ ಆ ಕರ್ಮವನ್ನು ಗಮನಿಸಿ ವಿಜಹಿ ಶತ್ರುನ್. ಅಮಿತ್ರಃ ಭವ, ಅಮಿತ್ರಃ ವೃತ್ರಃ ದಸ್ಯುಃ ಅಂದರೆ ಅಮಿತ್ರಃ ಭವ, ನಮ್ಮ ಅಮಿತ್ರರು, ಮಿತ್ರರಲ್ಲದೇ ಇರುವವರು ಯಾರಿದ್ದಾರೆ, ಅಮಿತ್ರಃ ಭವ, ಅಮಿತ್ರರನ್ನು ಕೊಲ್ಲುವವನಾಗು. ಅಮಿತ್ರರು ಅಂತಂದರೆ ಕರ್ಣಾದಿಗಳು, ಭೀಷ್ಮಾದಿಗಳು, ಇವರೆಲ್ಲ ದೇವತೆಗಳೇ, ಆದರೂ ಅಮಿತ್ರರಾಗಿದ್ದಾರೆ, ದುರ್ಯೋಧನ ಪಕ್ಷಕ್ಕೆ ಸೇರಿ. ಅಮಿತ್ರಃ, ಅಂಥವ್ರನ್ನ ಕೊಲ್ಲುವವರನ್ನಾಗು, ಕೊಲ್ಲು. ಯಾಕೆ? ಶತ್ರು ಪಕ್ಷದಲ್ಲಿ ಸೇರಿದ್ದಾರೆ. ವಿಷ್ಣು ದ್ವಿಟ್ ತದನುಬಂಧಿ ನಿಗ್ರಹ ಕ್ಷತ್ರಿಯಾಣಾಂ ಪರಮೋ ಧರ್ಮ. ವಿಷ್ಣು ದ್ವೇಷಿಗಳು, ಅವರ ಅನುಬಂಧಿಗಳು ಎಲ್ಲರನ್ನೂ ಕೊಲ್ಲಬೇಕು. ಆದ್ದರಿಂದ ಕರ್ಣ ಭೀಷ್ಮಾದಿಗಳು ಅಮಿತ್ರರು. ಯಾಕೆ? ಶತ್ರು ಪಕ್ಷದಲ್ಲಿರೋದ್ರಿಂದ. ದೇವತೆಗಳಾದರೂ ಅಮಿತ್ರರೇ. ಅಮಿತ್ರಃ. ಇನ್ನು ವೃತ್ರಃ. ವೃತ್ರ ಅಂತಂದರೆ ಯುದ್ಧಕ್ಕೋಸ್ಕರ ನಮ್ಮನ್ನು ಆವರಿಸಿ ಬಂದಂತಹ ಕೌರವ ಸೈನಿಕರು, ಅವರನ್ನೂ ನಾಶ ಮಾಡತಕ್ಕವನಾಗು. ಅಮಿತ್ರಃ ವೃತ್ರಃ, ಕೌರವರ ಸೈನಿಕರು, ಅವರನ್ನು ನಾಶ ಮಾಡುವವನಾಗು. ದಸ್ಯುಃ, ದಸ್ಯು ಅಂದರೆ ಕಳ್ಳರು, ನಮ್ಮ ಸಂಪತ್ತನ್ನೆಲ್ಲ ದೋಚಿದಂಥ ದುರ್ಯೋಧನಾದಿಗಳನ್ನು ಕೊಲ್ಲುವವನಾಗು. ಕರ್ಣ ಭೀಷ್ಮಾದಿಗಳು ಅಮಿತ್ರರು. ದುರ್ಯೋಧನ ಪಕ್ಷಕ್ಕೆ ಬಂದ ಸೈನಿಕರೆಲ್ಲ ವೃತ್ರರು, ಅಂದರೆ ಆವರಿಸಿ ಬಂದವರು. ದಸ್ಯುಗಳು ಅಂತಂದರೆ ದುರ್ಯೋಧನಾದಿಗಳು. ದಸ್ಯು ಅಂದರೆ ಕಳ್ಳರು, ಹಗಲು ಕಳ್ಳರವರು, ಹಗಲು ದರೋಡೆ ಮಾಡಿದವರು. ಬೇರೆಯವರು ರಾತ್ರಿ ಮಾಡಿದರೆ ಅವರು ಹಗಲೇ ದೋಚಿಬಿಟ್ರು ಪಾಂಡವರದ್ದನ್ನು. ಅದು ಎಂಥೆಂಥ ಭೀಮಸೇನ ದೇವರೆಲ್ಲ ಇದ್ದಾರೆ, ಅಂಥವ್ರನ್ನ ದೋಚಿದ್ರು. ಸಾಧಾರಣ ಕಳ್ಳರಲ್ಲ. ಪೊಲೀಸರ ಮನೆಗೆ ಕನ್ನ ಹಾಕಿದ್ದು ಅಂತಾರಲ್ಲ ಅಂಥವ್ರು. ಇನ್ಸ್ಪೆಕ್ಟರ್ ಮನೆಗೆ ಹೋಗಿ ಕಳ್ತನ ಮಾಡ್ಬೇಕಾದ್ರೆ ಎಂಥ ಕಳ್ಳಾಗಿರ್ಬೇಕು ಅವನು. ಅಮಿತ್ರಃ ವೃತ್ರಃ ದಸ್ಯುಃ ಚ ವಿಶ್ವಾವಸೂನ್ಯಾಭರಾತ್ವನ್ನಃ. ವಿಶ್ವಾವಸೂನಿ, ನಮ್ಮ ಸಕಲ ಸಂಪತ್ತನ್ನು ಆಭರ ಅಂದರೆ ಆಹಾರ. ವೇದದಲ್ಲಿ ಹಕ್ಕೆ ಭ ಬಂದ್ಬಿಡ್ತದೆ. ಆಹಾರ, ನಮ್ಮ ಸಂಪತ್ತನ್ನು ಅವರು ದೋಚಿದ್ದಾರೆ, ಅದನ್ನೆಲ್ಲ ತಂದುಕೊಡು. ವಿಶ್ವಾವಸೂನ್ಯಾಭರ ತ್ವಮ್ನಃ.
ನಮಗೆ ನೀನು ಎಲ್ಲ ಸಂಪತ್ತನ್ನು ತಂದುಕೊಡು. ತ್ವಂ ಹಿ ಮನ್ಯೋ ಅಭಿಭೂತ್ಯೋಜಾಹ. ಹೇ ಮನ್ಯೋ, ಮನ್ಯು ನಾಮಕ ನರಸಿಂಹದೇವರೇ, ನೀನು ಅಭಿಭೂತ್ಯೋಜಾಹ, ಅಭಿಭೂತಿ ಅಂದರೆ ಶತ್ರುಗಳನ್ನು ಸೋಲಿಸ್ತಕ್ಕಂಥ ಬಲಿಷ್ಠನಾಗಿದ್ದಿ. ಅಭಿಭೂತ್ಯೋಜಾಹ, ಓಜ ಅಂದರೆ ಬಲ, ಶತ್ರುಗಳನ್ನು ಅಭಿಭವ ಸೋಲಿಸ್ತಕ್ಕಂಥ ಬಲಶಾಲಿಯಾಗಿದ್ದಿ ನೀನು. ಸ್ವಯಂಭೂ, ನೀನಾಗಿ ನೀನು ಕರುಣೆಯಿಂದ ನಮಗೋಸ್ಕರ ಆವಿರ್ಭಾವಗೊಂಡವನಾಗಿದ್ದಿ. ಸ್ವಯಂಭೂ. ತ್ವಂ ಹಿ ಮನ್ಯೋ ಅಭಿಭೂತ್ಯೋಜ ಸ್ವಯಂಭೂರ್ಭಾಮಃ. ಭಾಮಃ ಅಂತಂದರೆ ಕ್ರೋಧದಿಂದ ಪ್ರಜ್ವಲಿಸ್ತಕ್ಕಂಥವನಾಗಿದ್ದಿ. ಅಭಿಮಾತಿ ಶಾಹ, ಅಭಿಮಾತಿ ಅಂದರೆ ಶತ್ರುಗಳು, ಅವರನ್ನು ಎದುರಿಸಿ ಅಲ್ಲಾಡದೆ ಎದುರಿಗೆ ನಿಲ್ಲುವಂಥವನಾಗಿದ್ದಿ ನೀನು. ನರಸಿಂಹದೇವರಿಗೆ ಸ್ತೋತ್ರ ಮಾಡ್ತಿದ್ದಾರೆ. ಅಭಿಮಾತಿ ಶಾಹ. ವಿಶ್ವಚರ್ಷಣಿ, ವಿಶ್ವಚರ್ಷಣಿ ಅಂತಂದರೆ ಸಮಸ್ತವನ್ನು ಕೂಡ ನೋಡ್ತಕ್ಕಂಥವನು. ಅಥವಾ ವಿಶ್ವ ಅಂದರೆ ವಾಯುದೇವರು, ಸರ್ವದಾ ವಾಯುದೇವರನ್ನು, ಜೊತೆಗಿರುವ ವಾಯುದೇವರನ್ನು ನೋಡ್ತಕ್ಕಂಥವನು. ವಿಶ್ವ ಅಂದರೆ ಸಮಸ್ತ ಜೀವರನ್ನು ನೋಡ್ತಕ್ಕಂಥವನು, ಸಮಸ್ತ ಜಗತ್ತನ್ನು ನೋಡ್ತಕ್ಕಂಥವನು. ವಿಶ್ವತಶ್ಚಕ್ಷುವಾಗಿದ್ದಿ. ವಿಶ್ವಚರ್ಷಣಿ, ಸರ್ವಸಾಕ್ಷಿಯಾಗಿದ್ದಿ. ಸಹೂರಿಹಿ, ವಿಶ್ವಚರ್ಷಣಿ ಸಹೂರಿಹಿ. ಸಹುರಿಹಿ ಅಂತದು ಪದ. ಸಹುರಿಹಿ ಅಂತಂದರೆ ಸಹನಶೀಲ. ಸಹುರಿ ಅಂದರೆ ಸಹನಶೀಲ. ಏನು ಸಹನಶೀಲ? ಭಕ್ತಾಪರಾಧ ಸಹಿಷ್ಣು ಆಗಿದ್ದಿ ಅಂತ ಅರ್ಥ. ಸಹುರಿಹಿ ವಿಶ್ವಚರ್ಷಣಿ ಸಹುರಿ. ಸಹಾವಾನ್, ಸಹಾವಾನ್ ಕ್ಷಮಾಗುಣವುಳ್ಳವನಾಗಿದ್ದಿ. ಧರ್ಮರಾಜ ಏನು ಜೂಜಾಟ ಆಡಿದ ಅದನ್ನು ಕ್ಷಮಿಸಿದ್ದಿ ನೀನು. ಆ ಕ್ಷಮಾಗುಣ ನಿನ್ನಲ್ಲಿಲ್ಲದೆ ಇದ್ದರೆ ಇವರು ದುರ್ಯೋಧನನ ಕೈಯಿಂದ ಸಾಯಿಲಿ ಅಂತಿರ್ತಿತ್ತು. ಹಾಗಿಲ್ಲ, ಕ್ಷಮಾಗುಣ ಉಂಟು ನಿನಗೆ. ಸಹಾವಾನ್ ಅಸ್ಮಾಸು ಜಪೃತನಾಸು ಧೇಹಿ. ಅಸ್ಮಾಸು ಪೃತನಾಸು, ನಮ್ಮಲ್ಲಿ ನಮ್ಮ ಸೈನಿಕರಲ್ಲಿ ಓಜಹ ಧೇಹಿ, ಬಲವನ್ನು ಇಡು. ಅಂದರೆ ಬಲಿಷ್ಠನಾದ ನೀನು ನಮ್ಮಲ್ಲಿ ನೆಲೆಸು, ಬಲವನ್ನು ಇಡು. ಅಭಾಗಸ್ಸನ್ನ ಪಪರೇತೋ ಅಸ್ಮಿ ತವಕ್ರತ್ವಾತ ವಿಷಸ್ಯ ಪ್ರಚೇತಃ ತಂತ್ವಾ ಮನ್ಯೋ ಅಕ್ರತುರ್ಜಿಹೀಳಾಹಂ ಸ್ವಾತನೂರ್ಬಲದೇಯಾಯಮೇಹಿ. ಅಭಾಗಸ್ಸನ್, ಅಭಾಗಸ್ಸನ್ ಅಂತಂದರೆ ನಮ್ಮ ಆಸ್ತಿಯ ಯಾವ ಭಾಗವನ್ನು ಕೂಡ ನಾವು ಪಡೆಯದೇನೆ ಅಂತ ಅರ್ಥ. ಸೂಜಿಯ ತುದಿಯಷ್ಟು ಕೊಡೋದಿಲ್ಲ ಅಂತ ಹೇಳಿಬಿಟ್ನಲ್ಲ ದುರ್ಯೋಧನ. ಅಭಾಗಸ್ಸನ್, ಒಂದು ಸೂಜಿಯ ಮನೆಯಷ್ಟು ಕೂಡ ಭಾಗ, ಆಸ್ತಿಯ ಭಾಗವನ್ನು ಪಡೆಯದೇ ಇದ್ದವರಾಗಿ. ಅಪಪರೇತಃ, ಅಪ ಅಂದರೆ ಅಪಹಾಸಕ್ಕೊಳಗಾಗಿ, ಪರೇತಃ ಕಾಡಿಗೆ ಹೋಗಿದ್ವಿ ನಾವು. ಭೀಮಸೇನ ಕಾಡಿಗೆ ಹೋಗುವಾಗ ಎಷ್ಟು ಅಪಹಾಸ ಮಾಡಿದ ದುರ್ಯೋಧನ, ದುಶ್ಯಾಸನ ಅವರೆಲ್ಲ. ಇವೆಲ್ಲ ದನಗಳು ಮೇಲಕ್ಕೆ ಹೋಗ್ತಾ ಇದ್ದಾವೆ ಕಾಡಿಗೆ ಅಂತ ಹೇಳಿದ. ದನಗಳು ಮೇಲಕ್ಕೆ ಹೋಗ್ತಾ ಇದ್ದಾವೆ ಕಾಡಿಗೆ, ಪಾಂಡವರಿಗೆ ಹಾಗೆ ಹೇಳಿದ. ಇಷ್ಟು ಅಪಹಾಸ ಮಾಡಿದ್ದಾನೆ. ಭೀಮ ಹೇಗೆ ಹೋಗ್ತಿದ್ದ ಅವನಂತೆ ಅಣಗಿಸ್ಕೊಂಡು ನಡ್ಕೊಂಡು ಬಂದ ಹಿಂದೆ. ಅಕಸ್ಮಾತ್ ಭೀಮ ಹಿಂತಿರುಗಿದ, ಅವನು ಅಣಗಿಸ್ತಾ ಇದ್ದ. ಹೇಳಿದ, ನಿನ್ನ ತೊಡೆ ಮುರಿತೀನಿ ಅಂತ ಅಂದ್ಬಿಟ್ಟು. ಆವಾಗಲೇ ಅಂದದ್ದು, ನಿನ್ನ ತೊಡೆ ಮುರಿತೀನಿ ಅಂತ. ಹೀಗೆ ಅಪಪರೇತಃ, ಅಪಹಾಸಕ್ಕೆ ಗುರಿಯಾಗಿ ಒಂದು ಭಾಗವನ್ನು ಪಡೆಯದೆ, ಆಸ್ತಿ ಭಾಗ ಪಡೆಯದೆ, ಪರೇತಃ ಕಾಡಿಗೆ ಹೋಗಿದ್ವಿ. ಯಾಕೆ? ತವಕ್ರತ್ವ, ನಿನ್ನ ಇಚ್ಛೆಯಿಂದ ಅಂತಾನೆ ಭೀಮ. ಇಲ್ದಿದ್ರೆ ಅಲ್ಲೇ ಸದೆ ಬಡಿದು ಬಿಡ್ತಿದ್ದೆ ನಾನು. ನಾನಲ್ಲಿ ಅವರನ್ನೇನೋ ಮಾಡಬಾರ್ದು ಅಂತ ನಿನ್ನ ಸಂಕಲ್ಪ ಇತ್ತು, ನಿನ್ನ ಇಚ್ಛೆ ಇತ್ತು. ಅದನ್ನು ತಿಳ್ಕೊಂಡು ಅಪಪರೇತಃ, ಅಪಹಾಸಕ್ಕೆ ಗುರಿಯಾಗಿ ನಾನು ಕಾಡಿಗೆ ಹೋದೆ, ನಿನ್ನ ಇಚ್ಛೆಯಿಂದ ಹೋದೆ. ಇದು ನೋಡಿ, ಭೀಮಸೇನ ದೇವರು ಇಲ್ದಿದ್ರು ಏನು ಬೇಕಾದ್ರೆ ಮಾಡಿಬಿಡ್ಬೋದಾಗಿತ್ತು. ಅಲ್ಲಿಂದಲ್ಲೇನೆ ದೊಡ್ಡ ದೊಡ್ಡ ಕಬ್ಬಿಣದ ಅಗಳಿ ಅಂತಾರಲ್ಲ, ಬಾಗಿಲು ಹಿಂದೆ ಹಾಕೋದು,
ಅದನ್ನು ಹಿಡ್ಕೊಂಡು ಹೊಡೆದು ಬಿಡಬಹುದಾಗಿತ್ತು. ಆದರೆ ಅದನ್ನು ಮಾಡಲಿಲ್ಲ. ನಾನು ನಿನ್ನ ಇಚ್ಛಾ ಪ್ರಕಾರ ನಡ್ಕೊಳ್ಬೇಕು ಅಂತ ನನ್ನ ವ್ರತ ಇದು ಅಂತಾರೆ. ಅದಕ್ಕೆ ಅಲ್ವ ವಾದಿರಾಜರು ಹೇಳೋದು, ದ್ರೌಪದಿಗೆ ಮಾನಭಂಗ ಮಾಡುವಾಗಲೂ ಕೂಡ, ಸೀರೆ ಎಳೆಯುವಾಗಲೂ ಕೂಡ ಭೀಮ ಒಂದು ಮಾತಾಡಲಿಲ್ಲ, ಒಂದು ಪ್ರತಿಭಟನೆ ಮಾಡಲಿಲ್ಲ. ಯಾಕೆ? ಸೇಹೇ ಸ್ನೇಹೇನ ಕೇಶವೇ, ಭಗವಂತನ ಸಂಕಲ್ಪ ಇದ್ದಿಲ್ಲ ಅಂತ ಸುಮ್ಮನೆ ಕೂತ. ಇಲ್ದಿದ್ರೆ ಯಾರಾದರೂ ತನ್ನ ಹೆಂಡತಿಗೆ ಹೀಗೆ ಮಾಡುವಾಗ ಸುಮ್ಮನಿರ್ತಾರ? ಭೀಮ ಸುಮ್ಮನಿದ್ದ. ಯಾಕೆ? ಕೃಷ್ಣನ ಸಂಕಲ್ಪ ಇಲ್ಲ ಅಂತ ಸುಮ್ಮನಿದ್ದ. ಇವನು ಸುಮ್ಮನಿದ್ದದ್ದು ನೋಡಿ ಕೃಷ್ಣ ವಸ್ತ್ರ ಕೊಟ್ಟ ಅಷ್ಟೇನೆ. ಭೀಮ ಸುಮ್ಮನಿದ್ದಾನಲ್ಲ, ನಾನು ಸುಮ್ಮನೆ ಇದ್ದರೆ ಹೇಗೆ ಅಂತ ಕೊಟ್ಟ. ಆದ್ದರಿಂದ ತವಕ್ರತ್ವ ಅಂದರೆ ನಿನ್ನ ಇಚ್ಛೆಯಿಂದ. ಅಭಾಗಸ್ಸನ್ ಅಪಪರೇತೋ ಅಸ್ಮಿ ತವಿಷಸ್ಯ ಪ್ರಚೇತಃ. ಹೇ ಪ್ರಚೇತಃ, ಪ್ರಕೃಷ್ಟ ಜ್ಞಾನರೂಪಿಯಾದ ನರಸಿಂಹದೇವರೇ, ತವಿಷಸ್ಯ ಸ್ವತಂತ್ರೇಚ್ಛನಾದ ಪುರುಷೋತ್ತಮನಾದ ತವಕ್ರತ್ವ ನಿನ್ನ ಇಚ್ಛೆಯಿಂದ ನಾನು ಕಾಡಿಗೆ ಹೋದೆ. ತಂತ್ವಾ ಮನ್ಯೋ ಅಕ್ರತುರ್ಜಿಹೀಳ, ಅಂಥ ನಿನ್ನನ್ನ ಅಕ್ರತುಹು, ಅಲ್ಲಿಯೂ ಕೂಡ ಏನೂ ನಾನು ಕೌರವರಿಗೆ ಮಾಡದೇನೆ. ಅಲ್ಲಿ ಬಂದಿದ್ದ ದುರ್ಯೋಧನ ಸಿಕ್ಕಿದ್ದ, ಇಲ್ಲ ಅಂತಲ್ಲ, ಕಾಡಿನಲ್ಲಿರುವಾಗ ಇವ್ರದ್ದು ಗಂಧರ್ವರು ಅವರೆಲ್ಲ ಓಡಿಸ್ತಾರೆ. ಆವಾಗ ಬಂದಿದ್ರು ಕೌರವರೆಲ್ಲ. ಗೋದರ್ಶನ ಮಾಡಬೇಕು, ದನ ನೋಡಬೇಕು ಅನ್ನೋದು ನೆಪ ಹಾಕ್ಕೊಂಡು ತಾವು ವೈಭವ ಟಿವಿಯನ್ನು ಪಾಂಡವರಿಗೆ ತೋರಿಸ್ಬೇಕು ಅಂತ ಬಂದಿದ್ರು ಕಾಡಿಗೆ. ಆ ಸಂದರ್ಭದಲ್ಲಿ ಅಲ್ಲೇನೆ ಕೊಂದು ಬಿಡಬಹುದಾಗಿತ್ತು. ಕಾಡಿನಲ್ಲಿ ಯಾರಿದ್ದಿಲ್ಲ, ಆಗಲೂ ಸುಮ್ಮನೆ. ಅಕ್ರತುಹು ಅಂದರೆ ಯಾವ ಕರ್ಮವನ್ನು ನಾನು ಮಾಡಲಿಲ್ಲ ಆವಾಗ ನಿನ್ನ ಇಚ್ಛೆಯಿಂದ. ಹೇ ಮನ್ಯೋ ಅಕ್ರತುಹು ಜಿಹೀಳ, ಆದ್ದರಿಂದಲೇ ನಿನಗೆ ನಾನು ಅಕ್ರತುಹು ಏನೂ ಮಾಡದೆ ಸುಮ್ಮನೆ ಇದ್ದದ್ರಿಂದ ಆ ಕೌರವರ ಮೇಲೆ ನಿನಗೆ ಇನ್ನಷ್ಟು ಸಿಟ್ಟು ಬಂತು. ಜಿಹೀಳ ಅಂತಂದರೆ ಕೌರವರ ಮೇಲೆ ಸಿಟ್ಟು ಬರೋ ಹಾಗೆ ನಾನು ಮಾಡಿದೆ. ಅಹಂ ಸ್ವಾತನೂಹು, ನಾನು ಬೇರೆ ಅಲ್ಲ, ನಿನ್ನ ಶರೀರ ನಾನು. ಸ್ವಾತನು ಅಂದರೆ ನಿನ್ನ ಮುಖ್ಯ ಪ್ರತಿಮೆ ನಾನು ಅಂತಾರೆ ಭೀಮಸೇನ. ವಾಯುವು ಮುಖ್ಯ ಧಿಯ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ವಾಯುದೇವರಿಗೆ ಹೇಳೋದು, ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ನೀನೇ ಪ್ರತ್ಯಕ್ಷ ಬ್ರಹ್ಮ ಅಂದ್ರೇನು? ಭಗವಂತನ ಪ್ರತಿಮೆಯಾಗಿದ್ದಿ ನೀನು, ಪರಮಾತ್ಮನ ಶರೀರ ಆಗಿದ್ದಿ, ಪ್ರತಿಮೆಯಂತೆ ಶರೀರನಾಗಿದ್ದಿ. ಅಹಂ ಸ್ವತನೂ, ನಿನ್ನ ಮುಖ್ಯ ಪ್ರತಿಮೆ ನಾನು. ಬಲದೇಯಾಯ ಮೇಹಿ, ಬಲದೇಯಾಯ ನನಗೆ ಬಲ ಕೊಡೋದಕ್ಕೋಸ್ಕರ ಮೇಹಿ ನನ್ನೊಳಗೆ ಪ್ರವೇಶ ಮಾಡು ಅಂತ ನರಸಿಂಹದೇವರನ್ನ ಕೇಳ್ಕೊತಾ ಇದ್ದಾರೆ. ಅಯಂತೆ ಅಸ್ಮಿ ಪಮೇ ಶರ್ವಾಂಗ್ ಪ್ರತೀಚೀನ ಸಹುರೇ ವಿಶ್ವಧಾಯ ಮನ್ಯೋ ವಜ್ರಿನ್ನಭಿಮಾಮಾವೃತ್ಸ್ವ ಹನಾವದಸ್ಯೂ ಋತಭೋ ಧ್ಯಾಪೇ. ಅಯಂತೆ ಅಸ್ಮಿ, ಅಯಂ ಅಂದರೆ ಅಹಂ ಅಂತ ಅರ್ಥ ವೇದದಲ್ಲಿ. ಅಯಂಜನ ಅಂತ ಇರ್ತಾರೆ, ಅಂದರೆ ನಾನು ಅಂತ ಅರ್ಥ. ನಾನು ನಿನ್ನ ದಾಸನಾಗಿದ್ದೀನಿ. ಅಯಂ ತೇ ಅಸ್ಮಿ, ನಾನು ನಿನ್ನವ. ಅಯಂ ತೇ ಅಸ್ಮಿ, ನಾನು ನಿನ್ನವನಾಗಿದ್ದೇನೆ. ಆದ್ದರಿಂದ ನೀನು ಉಪಮೇಹಿ ಅರ್ವಾಂಗ್, ನನ್ನ ಎದುರುಗಡೆ ಬಂದು ನಿಲ್ಲು, ನನ್ನ ಹತ್ತಿರದಲ್ಲಿ ನನ್ನ ಎದುರುಗಡೆ ಬಂದು ನಿಲ್ಲು. ಎದುರುಗಡೆ ನಿಲ್ಲು ಅಂದರೆ ನಾನೆಲ್ಲೆಲ್ಲಿ ಹೋಗ್ತಿರ್ತೀನಿ, ನನ್ನ ಮುಂದೆ ನೀನು ಹೋಗಬೇಕು ನನ್ನ ರಕ್ಷಣೆಗೋಸ್ಕರ. ಅಗ್ರತೋ ನಾರಸಿಂಹಶ್ಚ ಅನ್ನುವಂತೆ ಉಪಮೇ ಶರ್ವಾಂಗ್. ಅರ್ವಾಂಗ್ ಅಂದರೆ ಎದುರುಗಡೆ ನೀನು ಬಂದು ನಿಲ್ಲು. ಎದುರುಗಡೆ ಮಾತ್ರ ನಿಲ್ಬೇಡ, ಪ್ರತೀಚೀನಃ ಹಿಂದ್ಗಡೆನೂ ನಿಲ್ಲು. ಸಹುರೇ ವಿಶ್ವಧಾಯ, ಸಹುರೇ, ಸಹುರೇ ಅಂತಂದರೆ ಸಹನಶೀಲನಾದ ನರಸಿಂಹದೇವರೇ. ವಿಶ್ವಧಾಯ ವಜ್ರಿನ್, ವಿಶ್ವಧಾಯ ಅಂತಂದರೆ ಎಲ್ಲರನ್ನೂ ಕೂಡ ಧರಿಸಿದವನು ನೀನು, ಇಡೀ ಜಗತ್ತನ್ನು ಧರಿಸಿದವನು. ವಜ್ರಿನ್, ಇಂದ್ರದೇವರಲ್ಲಿ ನಿಂತು ಜಯಪ್ರದನಾಗಿದ್ದಿ. ಮನ್ಯೋ ವಜ್ರಿನ್ ಅಭಿಮಾಮಾವೃತ್ಸ್ವ, ಮಾಂ ಅಭಿ ಆವವೃತ್ಸ್ವ. ಅಭಿ ಅಂದರೆ ಇಲ್ಲಿ ಸುತ್ತಲೂ, ನನ್ನ ಸುತ್ತಲೂ ನೀನು ಆವರಿಸಿರು. ಹಾಗೆ ಕವಚ ಸುತ್ತಲೂ ಹಾಕ್ಕೊಳ್ತೇವೆ,
ಅದರಂತೆ ನೀನೇ ನನ್ನ ಸುತ್ತಲೂ ಆವರಿಸಿರು. ಅಂದರೆ ಆವಾಗ ನೀನು ನನ್ನ ಸುತ್ತಲೂ ಇದ್ದುಬಿಟ್ರೆ ನಾನು ನೀನು ಇಬ್ಬರು ಸೇರಿ ಹನಾವ ದಶ್ಯೂನ್ ಹನಾವ, ನಮ್ಮ ಕಳ್ಳರಾಗಿರ್ತಕ್ಕಂಥ ಆ ದುರ್ಯೋಧನಾದಿಗಳನ್ನು ಹನಾವ ನಾವಿಬ್ಬರು ಕೊಲ್ಲೋಣ. ಅಂದರೆ ಪ್ರಧಾನವಾಗಿ ನೀನು, ಅಂಗಭೂತವಾಗಿ ನಾನು. ಅದನ್ನೇ ಹೇಳ್ತಾರೆ ಪ್ರಧಾನಾಂಗಂತೂ ಮಾರುತಿ, ಭಗವಂತನೇ ಎಲ್ಲರನ್ನೂ ನಾಶಪಡಿಸೋದು. ಮಹಾಭಾರತ ಯುದ್ಧದಲ್ಲಿ ಪ್ರಧಾನಾಂಗಂತೂ ಮಾರುತಿ, ಆ ಭಗವಂತನಿಗೆ ರೈಟ್ ಹ್ಯಾಂಡ್ ಇದ್ದ ಹಾಗೆ ವಾಯುದೇವರು. ಆದ್ದರಿಂದ ಹನಾವ, ನನ್ನ ಸುತ್ತಲೂ ನೀನು ಬಂದು ನೆಲೆಸು, ಇಬ್ಬರು ಸೇರಿ ಕೊಂದುಬಿಡೋಣ. ಅದ್ರ ಜೊತೆಗೆ ಇನ್ನೊಂದು ಕೆಲಸ ಮಾಡಬೇಕು. ಉತ ಮತ್ತು ಬೋಧ್ಯಾಪೇ, ಉತ ಬೋಧ್ಯಾಪೇ ಆಪೇಹೆ ಬೋಧಿ. ಆಪೇಹೆ ಅಂತಂದರೆ ನನ್ನ ಬಾಂಧವರಾಗಿರ್ತಕ್ಕಂಥ ಯುಧಿಷ್ಠಿರಾದಿಗಳಿಗೂ ಕೂಡ ಬೋಧನೆ ಮಾಡು. ಇಲ್ದಿದ್ರೆ ಅವನು ಶಾಂತಿ ಮಂತ್ರ ಹೇಳಿಬಿಡ್ತಾನೆ. ಬೇಡ ಯುದ್ಧ, ಬೇಡ ಬೇಡ ಅಂತಂದು ಜಾಸ್ತಿ ಮಾಡಲೇಬೇಕು ಯುದ್ಧ ಅನ್ನೋದನ್ನು ಆ ಬಾಂಧವನಾದ ಯುಧಿಷ್ಠಿರನಿಗೂ ಕೂಡ ಬೋಧನೆ ಮಾಡು ನೀನು. ದಸ್ಯು ನಿಗ್ರಹ ಅವಶ್ಯಕತಾಂ ಬೋಧಯ, ದಸ್ಯು ನಿಗ್ರಹ ಮಾಡಲೇಬೇಕು, ಅದು ಅವಶ್ಯಕ ಅನ್ನೋದನ್ನು ಅವನಿಗೆ ಬೋಧಿಸಿ ತಿಳಿಸು. ಇಲ್ದಿದ್ರೆ ಅವನು ಯುದ್ಧಕ್ಕೆ ಬಿಡಲ್ಲ. ಇಲ್ದಿದ್ರೆ ಭೀಮ ಅಲ್ಲೇ ಕೊಂದು ಹಾಕಿಬಿಡ್ತಿದ್ದ, ವಾರಣಾವತಕ್ಕೆ ಹೋಗ್ಲಿಕ್ಕೆ ಬಿಡ್ತಿದ್ದಿಲ್ಲ ಭೀಮ. ಯುಧಿಷ್ಠಿರ ಹಿರಿಯನಾದ್ರಿಂದ ಹೋಗೋಣ ನಡಿಯಪ್ಪ, ಅಲ್ಲಾದ್ರೇನು ಇಲ್ಲಾದ್ರೇನು ಹೋಗೋಣ ಅಂತ ಕರ್ಕೊಂಡು ಬಂದ. ಹಾಗೆ ಇದ್ದನು ಅಷ್ಟೇ, ಇರಲಿ 13 ವರ್ಷ ಇದ್ಬಿಡೋಣ ಅಂತಲೇ ಇವನು. ಇನ್ನು ಹಾಗೆ ಇಲ್ಲೇ ಇದ್ಬಿಡೋಣ, ಅಭ್ಯಾಸ ಆಗಿದೆಯಲ್ಲ ಅಂತ ಕೂತ್ಬಿಟ್ರೆ ಏನು ಮಾಡೋದು. ಅದಕ್ಕೆ ಅವನಿಗೆ ಬೋಧಿಸು ನೀನು ಮೊದಲು ಅಂತಂತ ಇದ್ದಾನೆ ಭೀಮ. ಪೂರ್ತಿ ಮಹಾಭಾರತಕ್ಕೆ ಸಂಬಂಧಪಟ್ಟಂತಹ ಸ್ತೋತ್ರ. ಅಭಿಪ್ರೇಹಿ ದಕ್ಷಿಣತೋ ಭವಾಮೆ ಅಧಾ ವೃತ್ರಾಣಿ ಜಂಘನಾ ಬಭೂರಿ ಜುಹೋಮಿ ತೇ ಧರುಣಂ ಮಧ್ವೋ ಅಗ್ರಮುಭ ಉಪಾಂಶು ಪ್ರಥಮ ಪಿಬಾವ. ಅಭಿಪ್ರೇಹಿ, ಪ್ರ ಅಂದರೆ ಪ್ರಧಾನ, ಪ್ರ ಅಂದರೆ ಪ್ರಧಾನ, ಪ್ರಧಾನ ಅಂದರೆ ಯುದ್ಧ. ಯುದ್ಧಕ್ಕೋಸ್ಕರ ಅಭೀಹಿ, ನನ್ನ ಬಳಿ ಬಾ ನೀನು. ದಕ್ಷಿಣತೋ ಭವ, ದಕ್ಷಿಣತೋ ಭವ ಅಂದರೆ ಸದಾ ನನ್ನ ಬಲಗಡೆ ನೀನಿರು. ವೃತ್ರಾಣಿ, ನಮ್ಮನ್ನು ಆವರಿಸಿ ಬಂದಂಥ, ಆಕ್ರಮಿಸಿ ಬಂದಂಥ ಶತ್ರುಗಳನ್ನು ಭೂರಿ, ಬಹುಸಂಖ್ಯೆಯಲ್ಲಿ ಜಂಘನಾವ, ಸಂಹಾರ ಮಾಡಿಬಿಡೋಣ. ಧರುಣಂ ಅಗ್ರಂ, ಧರುಣಂ ಅಂದರೆ ಕೈಯಲ್ಲಿ ಧರಿಸಿದಂತಹ, ಅಗ್ರಂ ಶ್ರೇಷ್ಠವಾದ ಸೋಮರಸದಂತೆ ಇರುವ ಆ ದುಶ್ಯಾಸನನ ರಕ್ತವನ್ನ, ಮಧ್ವ ಮಧುರವಾದ ರಸ, ಮಧುರವಾದ ಅಗ್ರಂ ಶ್ರೇಷ್ಠವಾದ ಆ ಸೋಮರಸ ಹೇಗಿರ್ತದೋ ಅದೇ ರೀತಿ ಆ ದುಶ್ಯಾಸನನ ರಕ್ತವನ್ನ ಪ್ರಥಮ ಪಿಬಾವ, ನೀನಾದ್ಮೇಲೆ ನಾನು, ಮೊದಲಿಗೆ ಇಬ್ಬರು ಕುಡಿಯೋಣ, ದುಶ್ಯಾಸನ ರಕ್ತ ಪಾನ ಮಾಡೋಣ ಅಂತ ನರಸಿಂಹದೇವರಿಗೆ ಕರೀತಾ ಇದ್ದಾರೆ ಭೀಮಸೇನ ದೇವರು. ಅಲ್ಲ, ರಕ್ತ ಕುಡಿಯೋದು ನಿಷಿದ್ಧ ಅಲ್ವೇ ಅಂದರೆ ಉಪಾಂಶು ಪ್ರಥಮ ಪಿಬಾವ. ಉಪಾಂಶು ಅಂದರೆ ಏಕಾಂತದಲ್ಲಿ ರಹಸ್ಯದಲ್ಲಿ ಕುಡಿದು ಬಿಡೋಣ ಅಂತ. ಅಂದ್ರೆ ಕುಡಿದ್ನೇ ಹಾಗಾದ್ರೆ ಅಂತಂದರೆ ಹಾಗಲ್ಲ, ರಹಸ್ಯದಲ್ಲಿ ಕುಡಿಯೋಣ ಅಂತ ಅರ್ಥ. ಅಂದರೆ ದುಷ್ಟ ದಮನದಿಂದ ಇದಕ್ಕೆ ಒಳ ಅರ್ಥ ಇದೆ. ರಕ್ತನೇ ಕುಡಿಯೋಣ ಏಕಾಂತದಲ್ಲಿ ಯಾರಿಗೂ ಗೊತ್ತಾಗದಿದ್ದ ಹಾಗೆ ನರರಕ್ತಪಾನ ಅಂತ ಅರ್ಥ ಅಲ್ಲ. ಈ ದುಷ್ಟನಾದ ದುಶ್ಯಾಸನನ ದಮನ ಮಾಡಿದ್ರಿಂದ ಬಂದಿರತಕ್ಕಂಥ ಪುಣ್ಯ ಏನಿದೆ, ಶುಭಂ ರಸಂ ಪಿಬತ್ಯಸೌ ನಾಶುಭಂ ಸಹರಿ ಪಿಬೇತ್, ಆ ಶುಭರಸವನ್ನ ನೀನು ಮತ್ತು ನಾನು ಇಬ್ಬರು ಪಾನ ಮಾಡೋಣ ಅಂತ ಅರ್ಥ. ಮನುಷ್ಯರು ಮಾಡುವ ಎಲ್ಲ ಪುಣ್ಯಕರ್ಮದ ಶುಭರಸ ಅವರಿಬ್ಬರಿಗೆ ಸೇರೋದು, ಪರಮಾತ್ಮನಿಗೆ ವಾಯುದೇವರಿಗೆ. ಪ್ರಥಮ ಪಿಬಾವ, ಪ್ರಥಮ ಅಂದರೆ ಪ್ರಥಮವು, ಮೊದಲಿಗರಾಗಿ. ಅದನ್ನೇ ಸೋಮಪಾನದಲ್ಲಿ ಪರಮಾತ್ಮನನ್ನು ಬಿಟ್ಟರೆ ಮೊದಲನೇ ಸ್ಥಾನ ಯಾರಿಗೆ? ವಾಯುದೇವರಿಗೆ. 3 ಸಲ ಸ್ಪರ್ಧೆ ನಡೀತಂತೆ, ಓಟದ ಸ್ಪರ್ಧೆ. ಸೋಮಯಾಗ ಮಾಡುವಾಗ ಸೋಮರಸ ಮೊದಲು ಯಾರು ಕುಡಿಯೋದು ಅಂತ ರನ್ನಿಂಗ್ ರೇಸ್ ಇಟ್ಟರು. ಯಾರು ಫಸ್ಟ್ ಬರ್ತಾರೋ ಅವ್ರಿಗೆ ಕುಡಿಯೋದು ಅಂತ. ಭೀಮಸೇನ ದೇವರೇ ವಾಯುದೇವರೇ ಬಂದ್ಬಿಟ್ರಂತೆ. ಎಲ್ಲೋ ಅಕಸ್ಮಾತ್ ಬಂದಿರಬೇಕು ಅಂತ ಇನ್ನೊಂದು ಸಲ ಇಟ್ರಂತೆ. ವಾಯುದೇವರೇ ಬಂದರು. 3ನೇ ಸಲ ವಾಯುದೇವರೇ ಬಂದರು. 3 ಸಲ ಈ ರೀತಿ ಸೋಮರಸಪಾನ ಮಾಡಿದ್ದಾರೆ.
ಅದರಿಂದ ಪ್ರಥಮಾಪಿ ಭಾವ ಉಪಾಂಶು ಉಭಾ ಉಪಾಂಶು. ಉಭ ಅಂದರೆ ನಾನು ನೀನು ಇಬ್ಬರು ಸೇರಿ ಮೊದಲಿಗರಾಗಿ ಕುಡಿಯೋಣ. ಇನ್ನೊಂದರ್ಥ ಮಧ್ವ ಅಂತಿದೆ. ಮಧುರವಾದ ಸೋಮರಸದಂತೆ ಇರುವ ರಕ್ತವನ್ನು ಅಂತ ಒಂದರ್ಥ. ಮಧ್ವ ಅಂದರೆ ಮುಂದೆ ನಾನು ಮಧ್ವನಾಗಿ ಭವಿಷ್ಯ ಕಾಲದಲ್ಲಿ ನಾನು ಮಧ್ವನಾಗ್ತೇನೆ. ಆವಾಗ ಧರುಣಂ ಅಂದರೆ ವೇದವನ್ನ ಅಂತ ಅರ್ಥ. ಯಾಕೆ? ಪರಮಾತ್ಮನ ಗುಣಧಾರಕವಾದದ್ದು ವೇದ. ಪರಮಾತ್ಮನ ಗುಣ ಎಲ್ಲ ಸಿರುವುದು ನಮಗೆ ವೇದದಲ್ಲೇ. ಅದರಿಂದ ಭಗವದ್ಗುಣಧಾರಕವಾದ ವೇದವನ್ನ ಉಪಾಂಶು ಏಕಾಂತದಲ್ಲಿ, ಅದು ಸರಿ ಏಕಾಂತ. ಯಾಕೆಂದರೆ ವೇದಾರ್ಥ ಎಲ್ರಿಗೂ ಕೂಡ ಗೋಚರ ಆಗಬಾರ್ದು. ಯಾರು ಯೋಗ್ಯರೋ ಅವರಿಗೆ ಮಾತ್ರ. ಅಯೋಗ್ಯರಿಗೆ ವೇದಾರ್ಥ ಕಿವಿಗೆ ಬಿದ್ದರೆ ಕಿವಿಗೆ ಅರಗಿಸಿರಬೇಕು ಅಂತಂತಾರೆ, ಹೇಳಿದರೆ ನಾಲಿಗೆ ತಿಳಬೇಕು ಅಂತ. ಆದ್ದರಿಂದ ಏಕಾಂತದಲ್ಲಿ ನಾನು ನೀನು ಇಬ್ಬರು ಸೇರಿ ಆ ವೇದಾರ್ಥವನ್ನು ಪಾನ ಮಾಡೋಣ ಅಂತಂದರೆ, ಮುಖ್ಯವಾಗಿ ವೇದಾರ್ಥ ತಿಳಿಲಿಕ್ಕೆ ಅಧಿಕಾರಿಗಳು ಪರಮಾತ್ಮನೇ. ಭಗವಂತನನ್ನು ಬಿಟ್ಟರೆ ವಾಯುದೇವ. ಹೀಗಿರೋದು. ಆದ್ದರಿಂದ ವೇದಾಂತ ಕೃದ್ವೇದ ವಿದೇವ ಚಾಹಂ. ವೇದಾಂತ ಕೃತ್ ಬ್ರಹ್ಮಸೂತ್ರ ಮಾಡಿದವನು ನಾನು. ವೇದ ವಿದೇವ ವೇದ ತಿಳಿದವನು ನಾನು. ಅದು ಯಾರು ಮಾಡಿದ್ದಲ್ಲ. ವೇದಾಂತ ಕೃತ್ ವೇದ ವಿತ್, ಅದು ವೇದ ವಿದೇವ ಚಾಹಂ. ಚೆನ್ನಾಗಿ ತಿಳಿದವನು ನಾನೊಬ್ಬನೇ. ನನ್ನ ಅನುಗ್ರಹದಿಂದ ಮತ್ತೊಬ್ಬರು ತಿಳಿದಿದ್ದಾರೆ. ಅವ್ರು ಯಾರು ಅಂತಂದರೆ ವಾಯುದೇವ, ಬ್ರಹ್ಮದೇವರು ಅಥವಾ ವಾಯುದೇವರು. ಮಧ್ವ ಅಗ್ರಂ. ಅಗ್ರಂ ಅಂದರೆ ಶ್ರೇಷ್ಠವಾದ ವೇದಾರ್ಥವನ್ನ ಉಪಾಂಶು ಏಕಾಂತದಲ್ಲಿ ಪಾನ ಮಾಡೋಣ. ಅಂದರೆ ವಾಯುದೇವರು ಎಲ್ಲಿ ಕೂತಿರ್ತಾರೆ? ಭಗವಂತನ ತೊಡೆ ಮೇಲೆ ಕೂತಿರ್ತಾರೆ. ಉದ್ಯದ್ರ ವಿಪ್ರಕರ ಸನ್ನಿಭಮಚ್ಯುತಾಂಕೆ ಸ್ವಾಸೀನಂ. ಅಚ್ಯುತಾಂಕೆ ಸ್ವಾಸೀನಂ. ಭಗವಂತನ ತೊಡೆ ಮೇಲೆ ಕೂತ್ಕೊಂಡಿರ್ತಾರೆ. ಎಷ್ಟು ದೊಡ್ಡವರು ವಾಯುದೇವರು. ಸಣ್ಣ ಕೂತ್ಕೊಂಡ ಹಾಗೆ ತೊಡೆ ಮೇಲೆ ಯಾಕೆ ಕೂಡಬೇಕು? ಉಪಾಂಶು ಪ್ರಥಮಾಪಿ ಭಾವ. ಏಕಾಂತದಲ್ಲಿ ವೇದಾರ್ಥವನ್ನು ನಾವಿಬ್ಬರು ತಿಳ್ಕೋಬೇಕು, ಬೇರೆಯವರಿಗೆ ಕೇಳಿಸ್ಬಾರ್ದು. 1 ಮೈಲ್ ದೂರದಲ್ಲಿ ಕೂತ್ಕೊಂಡು ವೇದ ಹೇಳಂದ್ರೆ ಎಲ್ಲರ ಕಿವಿಗೂ ಬಿದ್ದುಬಿಡ್ತದೆ. ಅದಕ್ಕೆ ತೊಡೆ ಮೇಲೆ ಕೂತ್ಕೊಂಡು ಭಗವಂತನಿಂದ ಹೇಳಿಸ್ಕೊಂಡು ಏಕಾಂತದಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೆ ಉಪಾಂಶು ಅಂದರೆ ರಹಸ್ಯವಾಗಿ. ಅದಕ್ಕೆ ಅಚ್ಯುತಾಂಕೆ ಸ್ವಾಸೀನಂ ಅಸ್ಯ ನುತಿ ನಿತ್ಯ ವಚಃ ಪ್ರವೃತ್ತಂ. ನಿತ್ಯವಚಃ ಅಂದರೆ ವೇದ. ನಿತ್ಯವಾದ ವಚಃ ಪ್ರವೃತ್ತಿಂ. ಯಾರು? ವಾಯುದೇವರು. ಇದನ್ನೇ ಈ ಮಂತ್ರ ಹೇಳೋದು. ಜುಹೋಮೀತೆ ಧರುಣಂ ಮಧ್ವ. ನಾನು ನಿನಗೆ ಸೋಮರಸದಂತೆ ದುಶ್ಯಾಸನ ರಕ್ತ ಹೋಮ ಮಾಡ್ತೇನೆ. ಶ್ರೇಷ್ಠವಾದದ್ದನ್ನು ನಾವಿಬ್ಬರು ಕುಡಿಯೋಣ ಅಂತಂದರೆ ಅದು ಒಂದರ್ಥ. ಇನ್ನೊಂದು ಮಧ್ವಸ್ಸನ್, ನಾನು ನಿನಗೆ ಅರ್ಪಣೆ ಮಾಡ್ತೀನಿ. ಜುಹೋಮಿ ಅಂದರೆ ವೇದಾರ್ಥವನ್ನು ಅರ್ಪಣೆ ಮಾಡ್ತೀನಿ. ವೇದ ಭಾಷ್ಯವನ್ನು ಬರೆದು ಅರ್ಪಣೆ ಮಾಡ್ತೀನಿ. ನೀನು ನಾನು ಇಬ್ಬರು ಅದರ ರಹಸ್ಯವನ್ನು ತಿಳಿದು ಆನಂದ ಪಡೋಣ ಅಂತ ಅರ್ಥ. ಹೀಗೆ ಮನ್ಯು ಸೂಕ್ತದಲ್ಲಿ 2 ಬರ್ತದೆ. ಪ್ರಥಮ ಸೂಕ್ತ, ದ್ವಿತೀಯ ಸೂಕ್ತ ಅಂತ ಒಟ್ಟು 14 ಋಕ್ಕುಗಳು. 7 ಋಕ್ಕಿಂದು 2 ಭಾಗ. 7 ಋಕ್ಕಿನ ಪ್ರಥಮ ಸೂಕ್ತ ಮುಗಿತು. ಇನ್ನೂ 7 ಋಕ್ಕುಗಳು ಮನ್ಯು ಸೂಕ್ತದಲ್ಲಿ ಉಳಿದಿದೆ. ನಾಳೆ ಆ 7 ಋಕ್ಕುಗಳನ್ನು ಮುಂದುವರಿಸ್ತೇನೆ. ಮತ್ತು ಕೆಲವು ನರಸಿಂಹದೇವರ ಕ್ಷೇತ್ರಗಳಿದೆ. ಆ ನರಸಿಂಹದೇವರ ಕ್ಷೇತ್ರಗಳ ವೈಶಿಷ್ಟ್ಯ, ಉದಾಹರಣೆಗೆ ಚಿಂತಾಮಣಿ ನರಸಿಂಹ, ಕೊಪ್ಪರ ನರಸಿಂಹ, ಸಿ.ಬಿ. ನರಸಿಂಹ ಅಂತ ಅನೇಕ ಕ್ಷೇತ್ರಗಳಿದೆ. ಕೆಲವು ಕ್ಷೇತ್ರಗಳ ಮಹಿಮೆಯನ್ನು ಕೂಡ ನಾಳೆ ಮುಂದುವರಿಸ್ತೇನೆ. ನಾಳೆ 6 ಕಾಲ. ನಾಳೆ ಸ್ವಾಮಿಗಳು ಬರೋದು, ನಾಡ್ತಾನೆ ಬರೋದು ಸ್ವಾಮಿಗಳು. ಇಲ್ಲಿ ನಾಡದ್ದು ನಾಳೆ